Elrigu namaskara, namaste, greetings. I am very blessed and honored to be presenting this introduction into understanding the science of the raga. And today is also Mother's Day. Hindu Sampradayadalli every day is a Mother's Day, but since it's also an interesting coincidence that we are talking about the mother of all musics in India today. That is another interesting coincidence today. Halavaru Sangeeta Prakara Thai Raga Sangeeta, and it is also interesting that we are talking about Raga Vignana. Raga Shastraku, Raga Vignanaku iruva differences. So, ರಾಗ ವಿಜ್ಞಾನದ ಬಗ್ಗೆ ಯಾಕೆ ನಾವು ಇಂದಿನ ಕಾಲದಲ್ಲಿ ಈ ಸಮಕಾಲೀನ ಸನ್ನಿವೇಶದಲ್ಲಿ ಯಾಕೆ ಅದನ್ನು ಓದಬೇಕು? ಇನ್ಫ್ಯಾಕ್ಟ್ as they say, a good scientist not only knows how to find the right answers, a good scientist also knows what are the right questions to ask. ಯಾಕಂದರೆ ಒಂದು ಡಿಸಿಪ್ಲಿನ್ ಅಲ್ಲಿ, ಒಂದು ಸೈನ್ಸ್ ಅಲ್ಲಿ ಹಲವಾರು ಸೀಮಿಂಗ್ಲಿ ಇಂಟೆಲಿಜೆಂಟ್ ಪ್ರಶ್ನೆಗಳನ್ನ ನಾವು ಕೇಳಬಹುದು. ಆದರೆ ಎಲ್ಲ ಪ್ರಶ್ನೆಗಳಿಗೆ ಸಿಗುವ ಉತ್ತರಗಳು ದೇ ಆರ್ ನಾಟ್ ಆಲ್ವೇಸ್ ರೆಲೆವೆಂಟ್, ದೇ ಆರ್ ನಾಟ್ ಆಲ್ವೇಸ್ ಯೂಸ್ಫುಲ್, ದೇ ಆರ್ ನಾಟ್ ಆಲ್ವೇಸ್ ಫಾರ್ವರ್ಡ್ ಮೂವಿಂಗ್ ಇನ್ ದ ಸೆನ್ಸ್ ದಟ್ ದೇ ಆರ್ ನಾಟ್ ಏಬಲ್ ಟು ಜನರೇಟ್ ನ್ಯೂ ನಾಲೆಡ್ಜ್ ದಟ್ ರಿವೀಲ್ಸ್ a new facet about either the humanities, about the role of music, or the human condition, as we would say. So, right in the beginning, I am going to play devil's advocate and ask the question: Indu, ನಾವು ರಾಗ ವಿಜ್ಞಾನವನ್ನ ಯಾಕೆ ಓದಬೇಕು? ಅದರಲ್ಲಿ what is the usefulness of studying the science of the raga? And it is used, this knowledge that comes from this investigation, ಅದು ಯಾರಿಗೆ ಸೀಮಿತವಾದಂತಹ ಒಂದು ವಸ್ತು? ಇಸ್ ಇಟ್ ಓನ್ಲಿ ರೆಲೆವೆಂಟ್ ಟು ಮ್ಯೂಸಿಷಿಯನ್ಸ್ ಅಂಡ್ ಮ್ಯೂಸಿಕಾಲಜಿಸ್ಟ್? ರಾಗ ವಿಜ್ಞಾನ ಅನ್ನೋದು, ರಾಗಶಾಸ್ತ್ರ ಅನ್ನೋದು ಒಂದು ತರಹದ ಒಂದು ಹಳೆಯ ದೊಡ್ಡ ಪುರಾಣವೇ, ಅಥವಾ ಇಸ್ ಇಟ್ ಅ ಯೂಸ್ಫುಲ್ ನಾಲೆಡ್ಜ್, ಇಸ್ ಇಟ್ ಅ ಯೂಸ್ಫುಲ್ ಮೆಥಡಾಲಜಿಕಲ್ ನಾಲೆಡ್ಜ್ that can give us more insight into the neuroscience of the brain, the neuroscience of cognition, and how music, mind, brain, body and consciousness are all linked into a whole. So ಈ ಅನಾಲಿಟಿಕಲ್ ಓರಿಯೆಂಟೇಷನ್ ಅಲ್ಲಿ ನಾನು ನನ್ನ ಇಂದಿನ ಲೆಕ್ಚರ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ನರಶಾಸ್ತ್ರ ತಜ್ಞರಿಗೆ, ನರವಿಜ್ಞಾನಿಗಳಿಗೆ ಮ್ಯೂಸಿಕ್ ಇಸ್ ಅ ಫ್ಯಾಸಿನೇಟಿಂಗ್ ವಿಂಡೋ ಟು ಅಂಡರ್ಸ್ಟ್ಯಾಂಡ್ ದ ಬ್ರೈನ್ ಆ್ಯಂಡ್ ದ ಮೈಂಡ್. ಬಿಕಾಸ್ ನ್ಯೂರೋಸೈನ್ಸಿನ ಹಿಸ್ಟ್ರಿ ತಗೊಂಡ್ರೆ ಕೇವಲ ಒಂದು 20-30 ವರ್ಷಗಳಲ್ಲಿ ವಿ ಹ್ಯಾವ್ ಹ್ಯಾಡ್ ಟ್ರೆಮೆಂಡಸ್ ಅಡ್ವಾಂಟೇಜಸ್ and advances in being able to image the brain. And then fairly 3 decades ago we were not able to image the brain. ಈ ಬ್ಲ್ಯಾಕ್ ಬಾಕ್ಸ್ ಒಳಗಡೆ ಏನು ನಡೀತಾ ಇದೆ, ಮನುಷ್ಯನಿಗೆ ದುಃಖ ಆಗ್ತಾ ಇದ್ರೆ ಆ ದುಃಖವನ್ನು ಕ್ವಾಂಟಿಫೈ ಮಾಡೋ ಯಾವ ಪರಿಕರಗಳು ಇರಲಿಲ್ಲ. ದೇರ್ ವಾಸ್ ನೋ EEG ಇಮೇಜಿಂಗ್, ದೇರ್ ವಾಸ್ ನೋ FMRI ಇಮೇಜಿಂಗ್. ಒಬ್ಬ ಮನುಷ್ಯನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಬ್ಬ ಮನುಷ್ಯನಿಗೆ ಸ್ಪೇಷಿಯಲ್ ರೆಕಗ್ನಿಷನ್ ಹೊರಟೋಗ್ಬಿಟ್ಟಿದೆ, ತನ್ನ ಫ್ಯಾಮಿಲಿ ಮೆಂಬರ್ಸ್ನ ರೆಕಗ್ನೈಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ತುಂಬಾ ಅದ್ಭುತವಾದ ಸಂಗೀತಗಾರನಿಗೆ ಸಡನ್ ಆಗಿ ಹಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಸಂಗೀತದ ಯಾವುದೇ ಗಂಧ ಗಾಳಿ ಇಲ್ಲದೆ ಇರೋನು ಸಡನ್ ಆಗಿ ಒಂದು ಸ್ಟ್ರೋಕ್ ಆಗಿ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಸಂಗೀತವನ್ನೇ ಹಾಡಿ ಆಲಿಸಿ ಆನಂದಿಸುವಂತಹ ಒಂದು ಸಡನ್ ಕಾಗ್ನಿಟಿವ್ ಎಬಿಲಿಟೀಸ್ ಅವನಲ್ಲಿ ಹುಟ್ಕೊಂತು. ಸೊ ದ ಹಿಸ್ಟ್ರಿ ಆಫ್ ನ್ಯೂರೋಸೈನ್ಸ್ ನಲ್ಲಿ ವಿ ಹ್ಯಾವ್ ಸ್ಟಡಿಡ್ ಸ್ಟ್ರೋಕ್ ಆಗಿ ಕೆಲವು ಫ್ಯಾಕಲ್ಟಿಗಳನ್ನ ಕಳ್ಕೊಂಡಿರೋದು, ಅಥವಾ ಬೇರೆ ಬೇರೆ ಇಶ್ಯೂಸ್ ಅಂಡ್ ಡಿಸೀಸಸ್ ಇಂದ ಬ್ರೈನ್ ನಲ್ಲಿ ಸೆವೆರಲ್ ಮ್ಯೂಸಿಕಲ್ ಎಬಿಲಿಟೀಸ್ನ ಕಳ್ಕೊಂಡಿರುವಂತಹ ಒಂದು ಸೈಕಾಲಜಿನ ನಾವು ಸ್ಟಡಿ ಮಾಡ್ತಾ ಬಂದಿದ್ದೀವಿ. ಆದರೆ ನಾವು, because of the new advances in neuroscience and neuroimaging, we are able to study what is called positive psychology. ಅಂದರೆ ಅಪ್ರತಿಮವಾಗಿ ಹಾಡೋರ ತಲೆಗಳಲ್ಲಿ ಏನು ನಡೀತಾ ಇದೆ, ಒಂದೇ ರಾಗ ಅದರಲ್ಲಿ 10 ತರಹದ ಆಲಾಪನೆಗಳನ್ನ ವಿನ್ಯಾಸ ಮಾಡುವ ಒಂದು ನಿಟ್ಟಿನಲ್ಲಿ
ಆ ಸೃಜನಾತ್ಮಕವಾದಂಥ ಒಂದು ಮೆದುಳು, ಆ ಸೃಜನಾತ್ಮಕವಾದಂಥ ಒಂದು ಮನಸ್ಸು, ಆ ಮನಸ್ಸು ಹೆಂಗೆ, ಹೌ ಇಸ್ ಇಟ್ ಸ್ಟ್ರಕ್ಚರ್ಡ್, ಹೌ ಆರ್ ದೇ ಏಬಲ್ ಟು ಇಂಜಿನಿಯರ್ ಕ್ರಿಯೇಟಿವ್ ಆಲಾಪನೆಸ್. ಒಂದ್ಸಲಿ ಹೇಳ್ದಂಗೆ ಇನ್ನೊಂದ್ಸಲಿ ಹೇಳಲ್ಲ. ಅ ಗುಡ್ ಮ್ಯೂಸಿಷಿಯನ್, ರೈಟ್? ಇವತ್ತು ಅದೇ ರಾಗ ಆಗಿರಬಹುದು, ಬೆಳಗ್ಗೆ ಹೇಳ್ದಂಗೆ ಸಂಜೆ ಹೇಳಲಿಕ್ಕೆ ಅವ್ರಿಗೆ ಆಗೋದು ಇಲ್ಲ. ಗುಡ್ ಮ್ಯೂಸಿಷಿಯನ್ಸ್ ಕೆನಾಟ್ ರಿಪೀಟ್ ದ ಸೇಮ್ ಥಿಂಗ್ಸ್ ಇನ್ ವೇರಿಯಸ್ ಪಾಯಿಂಟ್ಸ್ ಇನ್ ಟೈಮ್. ಸೊ ಈ ಅಡ್ವಾನ್ಸ್ ಏನ್ ನ್ಯೂರೋಸೈಂಟಿಫಿಕ್ ಇಮೇಜಿಂಗ್ ಏನ್ ಮಾಡಿದೆ ಅಂದ್ರೆ, ನಮ್ಮ ರಾಗ ಸೈನ್ಸ್ ನ ಇವ್ಯಾಲ್ಯುಯೇಟ್ ಮಾಡುವ ಒಂದು ನಿಟ್ಟಿನಲ್ಲಿ ಇಟ್ ಹ್ಯಾಸ್ ಓಪನ್ ದ ಡೋರ್ಸ್ ಟು ಅಂಡರ್ಸ್ಟ್ಯಾಂಡಿಂಗ್ ಹೌ ಮ್ಯೂಸಿಕ್ ಇಂಪ್ಯಾಕ್ಟ್ಸ್ ದ ಬ್ರೈನ್. ಬೇರೆ ಬೇರೆ ರಾಗಗಳನ್ನ ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮೆದುಳಿನಲ್ಲಿ ಯಾವ ತರಹದ ಬದಲಾವಣೆಗಳಾಗುತ್ತೆ, ಆ ಬದಲಾವಣೆಗಳು ಒಳ್ಳೆಯದಾ ಕೆಟ್ಟದ, ನಮಗೆ ಆನಂದದಾಯಕವಾದಂತಹ ಬದಲಾವಣೆಗಳನ್ನು ಉಂಟು ಮಾಡುವಂಥ ರಾಗಗಳು ಯಾವುವು, ನಮಗೆ ಒಂಥರ ಶೋಕವನ್ನು ಉಂಟು ಮಾಡುವಂತಹ ರಾಗಗಳು ಯಾವುವು, ಆ ರಾಗಗಳಲ್ಲಿರುವಂಥ ಯಾವ ವಸ್ತುಗಳು ಈ ಶೋಕವನ್ನು ಉಂಟು ಮಾಡ್ತಾ ಇದೆ, ಯಾಕೆ ಒಂದು ಮಂಗಳದಾಯಕವಾದಂತಹ ಹಾಡು ಕೇಳಿದ್ರೆ ನಮಗೆ ಮಂಗಳದಾಯಕವಾದಂಥ ಒಂದು ಅನುಭವ ಆಗತ್ತೆ, ವೈ, ವಾಟ್ ಇನ್ ದ ಮ್ಯೂಸಿಕ್ ಕಾಸಸ್ ದೀಸ್ ಎಕ್ಸ್ಪೀರಿಯನ್ಸಸ್. ಅದು ಸ್ವರಗಳ, ಬರೀ ಸ್ವರಗಳ ಮಿಲನ ಸಂಗೀತವೇ? ರಾಗ ಅನ್ನೋದು ಬರೀ ಸ್ವರಗಳ ಮಿಲನವೇ, ಶ್ರುತಿಗಳ ಮಿಲನವೇ, ರಾಗ ಛಾಯೆಗಳ ಮಿಲನವೇ, ಅಥವಾ ರಾಗದ ಫ್ರೇಸಸ್ಗಳನ್ನ ಕನ್ಕ್ಯಾಟಿನೇಟ್ ಮಾಡಿ ಪ್ರಕ್ಷುಬ್ಧವಾಗಿ ಹಾಡ್ಬಿಟ್ರೆ ಅದು ಇಸ್ ದ್ಯಾಟ್ ಕಾಸಿಂಗ್ ದ ಎಫೆಕ್ಟ್ಸ್ ಆನ್ ದ ಬ್ರೈನ್? ಈಗ ಒಂದು ಗಾಯತ್ರಿ ಮಂತ್ರ ತಗೊಳ್ಳಿ, ಗೆಟ್ ಇನ್ ಟು ಚಾಂಟ್ಸ್. ಗಾಯತ್ರಿ ಮಂತ್ರ ತಗೋತೀರಾ, ಓಂ ಭೂರ್ಭುವ ಸ್ವಃ. ಇದರಲ್ಲಿ ಆ ಚಾಂಟಿನ ಟ್ಯೂನ್ ಓಂ ಭೂರ್ಭುವ ಸ್ವಃ, ಆ ಟ್ಯೂನ್ ಇಂದ ಪರಿಣಾಮ ಆಗ್ತಾ ಇದೆಯಾ, ಅಥವಾ ಓಂ ಭೂರ್ಭುವ ಆ ಶಬ್ದಗಳ, ಆ ಪದಗಳ, ಓಂ ಹ್ರೀಂ ಶ್ರೀಂ ಆ ಬೀಜಾಕ್ಷರಗಳ ಎಫೆಕ್ಟು ಮನಸ್ಸು ಮೇಲೆ ಆಗ್ತಾ ಇದೆಯಾ, ಅಥವಾ ಎಲ್ಲ ಚಾಂಟ್ಸ್ ಆರ್ ಆಲ್ ಇನ್ ಸ್ಪೆಸಿಫಿಕ್ ಮೀಟರ್ಸ್, ರೈಟ್? ಓಂ ಭೂರ್ಭುವ ಸ್ವಃ ಅನುಷ್ಠುಪ್ ಛಂದಸ್ನಲ್ಲಿ ಹಲವಾರು ಶ್ಲೋಕಗಳು ಇರುತ್ತೆ. ಆ ಮೀಟರ್ ಇಂದ ಈ ಮನಸ್ಸಿನ ಒಂದೇ ಮೀಟರಲ್ಲಿ ಹಾಡಿ 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 ಆ ರಿಪಿಟೇಟಿವ್ ಸೈಕ್ಲಿಕ್ ಚಾಂಟಿಂಗ್ ಇಂದ ಮನಸ್ಸಿನ ಮೇಲೆ ಪ್ರಭಾವ ಆಗ್ತಿದೆ. ದೀಸ್ ಆರ್ ಆಲ್ ದ ಕ್ವೆಶ್ಚನ್ಸ್ ದಟ್ we can now ask very successfully in the realms of what is called cognitive musicology ಅಂತ. ಅದು ಸಂಗೀತದ ಮತ್ತೆ ನ್ಯೂರೋಸೈನ್ಸ್ ಇಂದ ಹುಟ್ಕೊಂಡಿರುವಂತ ಒಂದು ಪುಟ್ಟು ಮರಿ ಡಿಸಿಪ್ಲಿನ್, ಸೋ ಟು ಸ್ಪೀಕ್. ಸೊ ವಿಶ್ವದ ಎಲ್ಲ ಸಂಗೀತಗಳನ್ನ ತಗೊಂಡು ನಮ್ಮ ಸಂಗೀತವನ್ನ ಅವುಗಳಿಗೆ ಕಂಪೇರ್ ಮಾಡಿದ್ರೆ, I also want to make a point about why Indian classical music is a fantastic discipline and a fantastic window to study the brain and the mind. ಯಾಕಂದ್ರೆ ಬೇರೆ ಬೇರೆ ವಿಶ್ವ ಸಂಗೀತಗಳನ್ನ ತಗೊಂಡಾಗ it is only in Indian music, we must be very proud of this heritage. It is only in Indian classical music that there has been centuries of discourse about ಭರತನ ನಾಟ್ಯಶಾಸ್ತ್ರದಿಂದ, ಆಮೇಲೆ ಸಂಗೀತ ರತ್ನಾಕರ ಇರ್ಬೋದು, ಆಮೇಲೆ ಸ್ವರಮೇಳ ಕಲಾನಿಧಿ ಇರಬಹುದು, ಅಥವಾ ಮಾನಸೋಲ್ಲಾಸ ಇರಬಹುದು, ಟು ದ ಕರೆಂಟ್ ಪಿ ಸಾಂಬಮೂರ್ತಿ ಅವರ ಸೌತ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋ ಪುಸ್ತಕಗಳಿರಬಹುದು. ಅಲ್ಲಿಂದ ಇಲ್ಲಿಯವರೆಗೆ there has been a phenomenal discourse on how ragas have been engineered and structured to create various outcomes. Outcomes ಅಂದ್ರೆ ಹರ್ಷ, ನವರಸಗಳಿರಬಹುದು, ಅಥವಾ ಜನರಲ್ ಭಕ್ತಿ ಫೀಲಿಂಗ್ ಇರಬಹುದು, ಆರ್ ಶೋಕ ಇರಬಹುದು, ವೇರಿಯಸ್ ಔಟ್ಕಮ್ಸ್ ಫಾರ್ ದ ಮೈಂಡ್. ಯಾಕಂದರೆ ರಾಜಯೋಗದ ಒಂದು ನಿಟ್ಟಿನಲ್ಲೂ ಕೂಡ ಸಂಗೀತದ ಮತ್ತು ಸೌಂಡಿನ ಬಳಕೆ ಆಗತ್ತೆ. ನಮ್ಮ ಪೂರ್ವಜರು they thought of music and ಸಂಗೀತ not just as entertainment, they thought of it as a conduit to the creation of ಆನಂದಾತ್ಮಾನುಭೂತಿ. ಆನಂದಾತ್ಮಾನುಭೂತಿ ಯಾಕೆ ಬೇಕು? ಆನಂದ ಕೆಲವ್ರಿಗೆ ಅನ್ಸ್ಬೋದು, ಆನಂದ ಇಸ್ ಜಸ್ಟ್ ಸಬ್ಸಿಡಿಯರಿ ಗೋಲ್. ಆನಂದದಿಂದ ದೈವತ್ವದ ಕಡೆಗೆ ಹೋಗುವ ದಾರಿ ನಮ್ಮ ಹಿಂದೂ ಪರಂಪರೆಯಲ್ಲಿ ಅದ್ಭುತವಾಗಿ ನಿದರ್ಶನ ತೋರಿಸಿದ್ದಾರೆ. ಸೊ ಹೌ ಟು ಮೂವ್ ಫ್ರಮ್ ಬ್ಯೂಟಿ ಟು ದ ಸ್ಪಾರ್ಕ್ ಆಫ್ ಹ್ಯಾಪಿನೆಸ್ to ananda and bliss, and how to move from there to the divine, to divine experiences. That is the core of ನಮ್ಮ ದರ್ಶನಗಳ
ಹಲವಾರು goals can be understood in this realm for sure. So it is only in Indian classical music that there has been centuries of discourse about how sound impacts the mind, nadada impact on the mind, how swaras can impact the mind, how certain shrutis can impact the mind, how certain raga murchanas can impact the mind, and all of this knowledge is sitting on ನಮ್ಮ ದರ್ಶನಗಳು ಖಂಡಿತ. ಸೊ ಸಾಂಖ್ಯದಿಂದ ದ ಯೋಗಿಕ್ ಮಾಡೆಲ್ ಆಫ್ ದ ಮೈಂಡ್ ಹುಟ್ಕೋದು. ಯೋಗಿಕ್ ಮಾಡೆಲ್ ಆಫ್ ದ ಮೈಂಡಿಂದ ಎಪಿಸ್ಟಮಾಲಜಿ ಆಫ್ ದ ನ್ಯಾಯಶಾಸ್ತ್ರಗಳನ್ನ ತಗೊಂಡು ದ ರಾಗಶಾಸ್ತ್ರ came into being, and that is codified very well in the Natya Shastra, and I will talk a little bit about that. So let us start with Saraswati. ನಂಗೆ ಸರಸ್ವತಿಯ ಐಕನೋಗ್ರಫಿ ನೋಡಿದಾಗೆಲ್ಲ ಅನಿಸ್ತಾ ಇತ್ತು ದಟ್ ಇದು ಸಾರಿ ಹೇಳ್ತಾ ಇದೆ ದಟ್ ಇಟ್ ಈಸ್ ಟಾಕಿಂಗ್ ಅಬೌಟ್ ದ ಎಪಿಸ್ಟೆಮಾಲಜಿ ಅಂತ ಏನು ಕರೀತಾರೋ ಇಂಗ್ಲೀಷಲ್ಲಿ. ಇಟ್ ಈಸ್ ಟಾಕಿಂಗ್ ಅಬೌಟ್ ದ ಎಪಿಸ್ಟೆಮಾಲಜಿ ಆಫ್ ದ ಆರ್ಟ್ಸ್ ಆ್ಯಂಡ್ ಸಂಗೀತ. ಅವಳು ಒಂದು ಕೈನಲ್ಲಿ ಹರ್ ಒನ್ ಹ್ಯಾಂಡ್ ಇಸ್ ಪ್ಲೇಯಿಂಗ್ ದ ವೀಣಾ ವಿಚ್ ಇಸ್ symbolic of her creative expression. She is able to creatively express. But what is she expressing? She is expressing the knowledge that the other hand wields. So Saraswatiyanna Shuka Pustaka Veena Manimala Alankritam. And one kayali Shuka is the symbol of Vak, the ability to articulate the knowledge that the other hand holds. And while she is able to express in music also what she embodies as knowledge. And ಇನ್ನೊಂದು ಕೈನಲ್ಲಿ ಜಪಮಾಲ. ಜಪಮಾಲ can be thought of as being symbolic of the ability to have an introspective bent. ಈ ಎಲ್ಲವನ್ನ ಇಂಟಿಗ್ರೇಟ್ ಮಾಡಿ ಎಲ್ಲವನ್ನ ಕಾಗ್ನಿಟಿವ್ ಇಂಟಿಗ್ರೇಷನ್ ಅಂತಲೂ ಹೇಳ್ಬೋದು. The Japamala is a symbol of cognitive integration where she is able to integrate the knowledge in one hand, the processes of creative expression, the ability to articulate that knowledge. Pustakasthatu ya vidya parahastagatam dhanam ಕಾರ್ಯಕಾಲೇ ಸಮುತ್ಪನ್ನೇ ನಾಸಾ ವಿದ್ಯಾ ನಾತರ್ಧನಂ ಅಂತ ಹೇಳ್ತಾರಲ್ಲ. ಪುಸ್ತಕದಲ್ಲಿರುವಂಥ ನಾಲೆಡ್ಜ್ ಮಾತ್ರ ಸರಸ್ವತಿ ತನ್ನ ಕೈಯಲ್ಲಿ ಇಟ್ಕೊಂಡಿಲ್ಲ. ಆ ಪುಸ್ತಕದಲ್ಲಿರುವ ನಾಲೆಡ್ಜನ್ನು ಶಿ ಇಸ್ ಏಬಲ್ ಟು ಆರ್ಟಿಕ್ಯುಲೇಟ್ ಥ್ರೂ ವಾಕ್ ಆ್ಯಂಡ್ ಆಲ್ಸೋ ಥ್ರೂ ಮ್ಯೂಸಿಕ್. ಸೊ ಸರಸ್ವತಿಯ ಐಕನೋಗ್ರಫಿ ಇನ್ ಮೆನಿ ವೇಸ್ ಇಸ್ ಟೆಲಿಂಗ್ ಅಸ್ ದಟ್ ನಮ್ಮ ಸಂಗೀತದ ಬೆನ್ನೆಲುಬು, ದ ಸ್ಪೈನ್ ಆಫ್ ಅವರ್ ಮ್ಯೂಸಿಕ್ ಈಸ್ ರೂಟೆಡ್ ಇನ್ 4 layers ಅಂತ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಪರ್ಫಾರ್ಮೆನ್ಸ್ ಇಸ್ ದ ಟಾಪ್ ಆಫ್ ದ ಪಿರಮಿಡ್. ಆ ಹಾಡುವಿಕೆನಲ್ಲಿ ಹೆಂಗೆ ಹಾಡಬೇಕು, ಈ ರಾಗದಲ್ಲಿ ಪ್ರತಿ ಮಧ್ಯಮ ಹಚ್ಚಬಾರ್ದು, ಇಲ್ಲಿ ಅಂತರಗಾಂಧಾರ, ಈ ರಾಗದಲ್ಲಿ ಅಂತರಗಾಂಧಾರ ಹೇಳೋಂಗಿಲ್ಲ, ಮೋಹನ ರಾಗದಲ್ಲಿ ಸಾ ಇಂದ ಧಾಗ್ ಬರ್ಬೇಕಾದ್ರೆ ನಿಷಾದ ತೋರಿಸ್ಬಾರ್ದು, ಇಂಥದ್ದೆಲ್ಲ ಮೆಥಡಾಲಜಿ. ಈ ರಾಗಗಳಲ್ಲಿ ಇಂಥದ್ದೇ ಸ್ವರಗಳು ಈ ಥರ ಹೇಳಬೇಕು, ಈ ಥರ ಬಾಯಿ ಬಿಡಬೇಕು, ಈ ಥರ ಕಂಠ ತೆಗಿಬೇಕು, ಈ ಥರ ಸ್ವರ ಹೊರಡಿಸ್ಬೇಕು, ಅದೆಲ್ಲ ಮೆಥಡಾಲಜಿಗೆ ಬರುತ್ತೆ. ಎಪಿಸ್ಟೆಮಾಲಜಿ ಅಂತ ನಾವೇನು ಕರಿತೀವೋ ಅದು ಹೌ ಆ್ಯಂಡ್ ವೈ ಆ್ಯಂಡ್ ಹೂ ಇಸ್ ಕನೆಕ್ಟೆಡ್ ಟು ಹೂಮ್ ಆ್ಯಂಡ್ ವೆನ್, ಯಾರು ಯಾರಿಗೆ ಯಾವಾಗ ಹೇಳಿದರು ಅಂತ. ನಮಗೆ ಪ್ರೈಮರಿ ಸ್ಕೂಲಲ್ಲಿ ದೇರ್ ವಾಸ್ ಆಲ್ವೇಸ್ ಸೆಕ್ಷನ್ಸ್, ರೈಟ್? ಸೊ ಪ್ರತಿ ರಾಗದಲ್ಲಿ ಪ್ರತಿ ಮಧ್ಯಮ ಹಚ್ಚಿದ್ರೆ ಏನು ಅನಾಹುತ ಆಗತ್ತೆ ಅನ್ನೋದು ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ದ ಮೈಂಡ್. ಯಾಕಂದ್ರೆ ಈಗ ಹಂಸಧ್ವನಿ ತಗೋಣ, ಧೀರರಸ ಪ್ರಧಾನವಾದಂಥ ರಾಗ, ಗಣೇಶನಿಗೆ ಅದು ಸ್ಟ್ರಾಂಗ್ ಲಿಂಕ್ ಟು ಗಣೇಶ ಆ್ಯಂಡ್ ಹಂಸಧ್ವನಿ. ಹಂಸಧ್ವನಿ is sung in the beginning of a concert, and Hamsadhwani is based on the idea of major triads. Sari ga pa ni sa ni pa ga ri sa, sari ga ri ga pa ni ri ga ri ni pa ga ri sa. So ee symmetric ragadalli nishada breaks the symmetry of the shrutis. So the more symmetrical the intervallic structure of a raga is, the more it is leaning towards being a happy, bright raga. I'm reducing and I'm simplifying this, but the more symmetrical a raga is, the more happier, brighter, and lesser the entropy of the raga anta ankobodu. So certain ಶ್ರುತಿಗಳನ್ನ ಯಾಕೆ ಎಲಿಮಿನೇಟ್ ಮಾಡ್ತೀವಿ, ಯಾಕೆ ಔಡವ ಶಾಡವ ರಾಗಗಳು, ಕೆಲವು ರಾಗಗಳಲ್ಲಿ ಕೆಲವು ನೋಟ್ಸ್ನ ಬ್ಯಾನಿಷ್ ಮಾಡ್ಬಿಡ್ತೀವಿ, ಕೆಲವು ನೋಟ್ಸ್ ಹಾಡೋಂಗಿಲ್ಲ, ಅದ್ರದ್ದು
ಛಾಯೆನೂ ತೋರಿಸೋ ಹಂಗಿಲ್ಲ, ಗಮಕದಲ್ಲೂ ಅದು ಬರೋ ಹಂಗಿಲ್ಲ. ಆ ಥರದ್ದೆಲ್ಲ ಮೆಥಡಾಲಜಿಗಳು ಯಾಕೆ ಬಂದವು ನಮ್ಮ ರಾಗಗಳಲ್ಲಿ ಅಂತ ಯೋಚನೆ ಮಾಡಿದ್ರೆ ದೇರ್ ಇಸ್ ಅ ಕಾಗ್ನಿಟಿವ್ ಬೇಸಿಸ್ ಟು ಆಲ್ ಆಫ್ ದೀಸ್ ಥಿಂಗ್ಸ್. ಸೊ ಈಗ ಹಂಸಧ್ವನಿನಲ್ಲೇ ಹೇಳಿದಂಗೆ ಸಿಮೆಟ್ರಿಕಲ್ ಶ್ರುತಿಗಳು ಇರುವಂಥ ಒಂದು ರಾಗ ಈಸ್ ಮೋರ್ ಟೆಂಡಿಂಗ್ ಟು ಬಿ ಹ್ಯಾಪಿ ಆ್ಯಂಡ್ ಬ್ರೈಟ್. ಆ ರಾಗದಲ್ಲಿ ನಿಷಾದ ಬ್ರೇಕ್ಸ್ ದ ಸಿಮೆಟ್ರಿ ಆಫ್ ದ ಸ್ಕೇಲ್ ಆ್ಯಂಡ್ ಹೆನ್ಸ್ that is not advisable. It is not advisable to use the nishada in Hamsadhvani anta bantu. So the epistemology says methodology yakirbeku anta. The epistemology is the knowledge on which the methodology rests, and the knowledge of the manassu. Na aage ಹೇಳಿದಂಗೆ ಸಾಂಖ್ಯದ knowledge informs raga music. The yogic model that is delineated in Patanjali's Yoga Sutras informs how raga is constructed. The anatomy of the ear, ನಮ್ಮ ಕಿವಿಯ ಲಿಮಿಟ್ಸ್ ಇದೆ. ನಾವು while we are sitting in this hall we are able to hear certain frequencies. ಅದೇ ಒಂದು ನಾಯಿ sitting in the same room is not hearing the same set of frequencies. ಯಾಕೆ? ಆ ನಾಯಿನ anatomy is different from the human anatomy of the ear. So there are limits to the cognition of the human brain and the human body, and so the anatomy of the human body is also impacting how the ragas are engineered and structured. So the knowledge of all of these things, ella knowledge comes together in engineering the science of the raga. So I just wanted to make that point that the ragas are not just ordered array. So many times people describe raga is an ordered structure of notes and shrutis, but those notes and shrutis are not there by accident. ಅದರ ಹಿಂದೆ ಗಾಢವಾದ ಒಂದು ಚಿಂತನೆ ಹಲವಾರು ಸೆಂಚುರಿಗಳಿಂದ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಭಾರತದಲ್ಲಿ ನಡೆದಿದೆ. ಅದು ದಟ್ ಈಸ್ ದ ಒನ್ ಟೇಕ್ ಹೋಮ್ ಮೆಸೇಜ್ ದಟ್ ಐ ವುಡ್ ಲೈಕ್ ಟು ಇಂಪ್ರೆಸ್ ಅಪಾನ್. ಸೊ ಈ ರಾಗ ವಿಜ್ಞಾನ, ರಾಗಶಾಸ್ತ್ರಕ್ಕೂ ರಾಗ ವಿಜ್ಞಾನಕ್ಕೂ ಇರುವ ಡಿಫರೆನ್ಸ್ ಇಸ್ ರಾಗಶಾಸ್ತ್ರ works at the level of methodology. Raga Vignana works at the level of epistemology. Andre, ನಾನು ಆಗಲೇ ಹೇಳಿದಂಗೆ the neuroscience of the mind, the cognition of the mind, the theories on how mind is structured, which you will study in yoga and Sankhya. So, Raga Vignana works in the bottom two layers of this pyramid. So, let me go into Raga Vignanada spine, what are the basic principles. In this talk I've been given 45 minutes, so I will not be able to go very deep into the various principles. I thought I will do a very short demonstrations of what are the principles on which the raga science rests and why it is important, in the sense that let me sort of take a break from musicology here and go into the realm of cognitive neuroscience. Andre neuroscience nalli there is a discipline studying ನಾವು ಹೆಂಗೆ ನಮ್ಮ ಕೇಳ್ಮೆಯ ನ್ಯೂರೋಸೈನ್ಸ್ ಏನು, ಶಬ್ದ ಬಂದು ಕಿವಿಗೆ ತಾಕತ್ತೆ, ಅದರಿಂದ ನಮ್ಮ ನರ್ವ್ಸ್ ಟೇಕ್ ಇನ್ಫಾರ್ಮೇಷನ್, ಎಲೆಕ್ಟ್ರಿಕ್ ಇನ್ಫಾರ್ಮೇಷನ್ ಟು ದ ಬ್ರೈನ್, ರೈಟ್? ಬ್ರೈನಲ್ಲಿ ಪ್ರಾಸೆಸ್ ಆಗುತ್ತೆ ಆ್ಯಂಡ್ ದೆನ್ ನಮಗೆ ಆ ಪ್ರಾಸೆಸಿಂಗಿಂದ ಹಲವಾರು ಎಮೋಷ್ನಲ್ ಫೀಲಿಂಗ್ಸ್ ಆ್ಯಂಡ್ ಪರ್ಸೆಪ್ಷನ್ಸ್ಗಳಾಗತ್ತೆ ಅನ್ನೋದು ದಟ್ ಇಸ್ ದ ಬೇಸಿಕ್ ಬಟ್ ವಿ ರಿಯಲಿ ಡು ನಾಟ್ ನೋ ಎಷ್ಟು ಶಬ್ದಗಳಾಗ್ತಾ ಇದೆ ಈ ರೂಮ್ನಲ್ಲಿ ಇವಾಗ ನೋಟಿಸ್ ಮಾಡಿ. ಆದರೆ ನೀವು ನನ್ನ ಮಾತಿನ ಮೇಲೆ ಅಟೆನ್ಷನ್ ಕೊಡ್ತಾ ಇದ್ದೀರ. ಇದನ್ನೇ ಯೋಗ ಸೂತ್ರದಲ್ಲಿ ಹೇಳೋದು ಅಂತಃಕರಣ. ದ ಅಂತಃಕರಣ ಡಿಸೈಡ್ಸ್ ವಿಚ್ ಸೌಂಡ್ಸ್ ಇಟ್ ವಾಂಟ್ಸ್ ಟು ಲಿಸನ್ ಟು. ಸೊ ವಾಡಿಕೆಯಲ್ಲಿ ಹೇಳ್ತಾರೆ ಯು ಓನ್ಲಿ ಹಿಯರ್ ವಾಟ್ ಯು ವಾಂಟ್ ಟು ಹಿಯರ್ ಅಂತ. ಎಸ್ಪೆಷಲಿ ಗಂಡ ಹೆಂಡತಿ ಜಗಳದಲ್ಲಿ it is a very useful tactic also. You're only hearing what you want to hear anta. It is true because you are focusing, ನಮ್ಮ ಮನಸ್ಸಿನ ಅಂತಃಕರಣ ಯೂನಿಟ್ ಅಂತ ಏನು ಹೇಳ್ತಾರೋ, it only focus after the hundreds of sounds that is there here. ಫ್ಯಾನ್ ಸೌಂಡ್ ಇದೆ, ಈ ತಂಬೂರಿಯ ಗೊಯ ಇದೆ, ಇಲ್ಲಿ ಏನೋ ಯಾರೋ ಚೇರು ಮೂವ್ ಮಾಡ್ತಿದ್ದಾರೆ, ನನ್ನ ಪೇಪರಿಂಗ್ ಅಂತ ಇದೆ. ಅದರೆಲ್ಲದರ ಮಧ್ಯದಲ್ಲಿ ಯು ಆರ್ ಏಬಲ್ ಟು ಓನ್ಲಿ ಅಟೆಂಡ್ ಟು ಒನ್ ಸೌಂಡ್. ದಟ್ ಈಸ್ your ability to attend to what you want to do. So ಈ ಅಟೆನ್ಷನ್ ಇದೆಯಲ್ಲ, ಈ ಅಟೆನ್ಷನ್ನ ಹೆಂಗೆ, how does the brain do that?
ಒಂದು ಕೃತಿಯನ್ನ ಕೇಳಿದಾಗ ಕೃತಿಯಲ್ಲಿ 3-4 ಲೇಯರ್ಸ್ ಇರುತ್ತೆ. ಒಂದು ಮೆಲಡಿ ಇರುತ್ತೆ, ಸ್ವರಗಳಿರುತ್ತೆ, ತಾಳ ಇರುತ್ತೆ, ಲಯ ಇರುತ್ತೆ, ಫ್ರೇಸ್ ಲಾಜಿಕ್ ಇರುತ್ತೆ, ಅಂಡ್ ತಾಳ ಮತ್ತೆ ರಾಗದ ಮೇಳೈಸುವಿಕೆ ಇರುತ್ತೆ. ಆ ಕಾಂಪ್ಲೆಕ್ಸ್ ಸೌಂಡನ್ನ ಮನಸ್ಸು ಹೆಂಗೆ ಡಿಕೋಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಸದ್ಯದಲ್ಲಿ ಜಾಸ್ತಿ ಅರಿವಿಲ್ಲ. ವಿ ಸ್ಟಿಲ್ ಡು ನಾಟ್ ನೋ how music is processed in the brain. We have some basic information about how music impacts the mind, but a lot of research needs to happen. And in that context also, music is a fantastic ally to study the basics of human sound perception, auditory perception. Shravana, the processes of Shravana are not the same processes of music perception anta helbodu. It is definitely, there are two different things. So we do not know, while we know a lot about how sound is perceived, we do not know a lot about how music is perceived in the brain. And so the raga science becomes a useful and a very important window, given the fact that we have centuries of documented evidence about the perceptual science of the raga, for sure. ಸೊ ಇದಕ್ಕೆ ನಾನು ಕೆಲವು ಡೆಮಾನ್ಸ್ಟ್ರೇಷನ್ಸ್ ಮಾಡುವ ಮುನ್ನ ನನಗೇನು ಅನಿಸ್ತು ಅಂದರೆ, ರಾಗ ಐತಿಹ್ಯಗಳು ಮತ್ತು ರಾಗ ವಿಜ್ಞಾನಕ್ಕೂ ಇರುವ ಕೆಲವು ಬೌಂಡ್ರಿಗಳನ್ನು ಇಲ್ಲಿಡಬೇಕು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಮೆನಿ ಪೀಪಲ್ ಆಸ್ಕ್ ಮೀ, ಅನೆಕ್ಡೋಟಲ್ ಸೈನ್ಸ್ ಇದೆ ರಾಗಗಳ ಬಗ್ಗೆ. ದೇರ್ ಇಸ್ ಆಲ್ಸೋ, ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಥೆರಪಿ ಅಂತ ತಗೊಂಡಾಗ ದೇರ್ ಆರ್ ಲಾಟ್ ಆಫ್ ಅನೆಕ್ಡೋಟಲ್ ಎವಿಡೆನ್ಸಸ್ ಅಬೌಟ್ ದಿಸ್ ರಾಗ, ಒಂದು ರಾಗಕ್ಕೆ ಒಂದು ರಸ, ಒಂದು ರಾಗಕ್ಕೆ ಒಂದು ರೋಗ. These equations have been floating around in our culture for a very long time. So when we are looking at applications of music, raga science becomes very important, because ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೇ ತಗೊಂಡ್ರೆ ಒಂದು ರಾಗ ಹಿಡ್ಕೊಂಡು ಹಲವಾರು ರಸಗಳಲ್ಲಿ ವಾಗ್ಯಕಾರರು ಕೃತಿಗಳನ್ನ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಅದರಿಂದ ಒಂದು ರಾಗ ಒಂದು ರಸ ಈಕ್ವೇಷನ್ ಡಸ್ ನಾಟ್ ರಿಯಲಿ ವರ್ಕ್ ಅಂತ. ಸೊ ಹಾಗೆ ಒಂದು ರೋಗ ಟು ಒಂದು ರಾಗ ಈಕ್ವೇಷನ್ ನಾವು ಸೈಂಟಿಫಿಕಲಿ ಇಫ್ ವಿ ಹ್ಯಾವ್ ಟು ವ್ಯಾಲಿಡೇಟ್, ಹೌ ಡು ವಿ ಡೂ ದ್ಯಾಟ್? ಅದನ್ನು ಮಾಡಬೇಕು ಅಂದರೆ ಇವಾಗ ಈ ರಾಗ ಕೇಳಿದ್ರೆ ಅಥವಾ ಈ ಚಾಂಟ್ ಮಾಡಿದ್ರೆ ನಿಮಗೆ ಹೊಟ್ಟೆ ನೋವು ಹೋಗುತ್ತೆ ಅಂತ, ಫಾರ್ ಎಕ್ಸಾಂಪಲ್, ದಟ್ ಈಸ್ ಅವರ್ ಹೈಪೋಥೆಸಿಸ್ ಅಂತ ಇಟ್ಕೊಳ್ಳಿ. ಅದನ್ನು ನೀವು ಹೆಂಗೆ ವ್ಯಾಲಿಡೇಟ್ ಮಾಡ್ತೀರಾ? ನೀವು ಆಸ್ಪ್ರಿನ್ ತಗೋತೀರಾ, ಆಸ್ಪ್ರಿನ್ನ ಯಾರೋ ತಗೊಂಡು ಹೋಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ತಾನೆ? ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ಇಟ್ ಹ್ಯಾಸ್ ಕಮ್ ಫ್ರಮ್ ಸೆವೆರಲ್ ಇಯರ್ಸ್ ಆಫ್ ರಿಸರ್ಚ್ ದಟ್ ಆಸ್ಪ್ರಿನ್ ನಲ್ಲಿರುವಂಥ ಯಾವ ಕೆಮಿಕಲ್ ಕಾಂಪೊನೆಂಟು ನಿಮ್ಮ ಮೆದುಳಿನ ಯಾವ ರಿಸೆಪ್ಟರ್ ಮೇಲೆ ಕೆಲಸ ಮಾಡುತ್ತೆ, ಆ ರಿಸೆಪ್ಟರ್ ಹೋಗಿ ಇದು ಹೋಗಿ ಹೊಡೆದಾಗ ಆ ರಿಸೆಪ್ಟರು ಏನು ಮಾತಾಡುತ್ತೆ, ಆ ರಿಸೆಪ್ಟರಿಂದ ಡೌನ್ ಸ್ಟ್ರೀಮ್ ಬಾಡಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ನಿಮಗೆ ಪೇನ್ ಅಲಿವಿಯೇಷನ್ ಆಗುತ್ತೆ ಅನ್ನೋದು, ದಟ್ ಈಸ್ ಅ ಸೀಕ್ವೆನ್ಸ್ ಆಫ್ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಅಂತ ಹೇಳ್ತಾರೆ. ಸೊ ಆ ಮೆಕ್ಯಾನಿಸಮ್ ಆಫ್ ಆಕ್ಷನ್ ನಮ್ಮ ರಾಗಗಳಲ್ಲಿ ತೋರಿಸ್ಬೇಕು. ಅಂದರೆ ಈಗ ಶಂಕರಾಭರಣ ಕೇಳಿದ್ರೆ ನಿಮಗೆ ನಿಜವಾಗ್ಲೂ ಬಿ ಪಿ ಕಮ್ಮಿ ಆಗ್ತಾ ಇದೆಯಾ ಅಂದರೆ ಎರಡು ಮಾಹಿತಿ ಬೇಕಾಗುತ್ತೆ. ಶಂಕರಾಭರಣದಲ್ಲಿ ಶಂಕರಾಭರಣದಲ್ಲಿ ಯಾಕೆ ಬಿ ಪಿ ಕಮ್ಮಿ ಆಗ್ತಾ ಇದೆ, ಮಾಯ ಮಾಡೋದ್ರಿಂದ ಯಾಕಾಗಲ್ಲ, ರೈಟ್? ವೈ ಆರ್ ಯು ಓನ್ಲಿ ಸೇಯಿಂಗ್ ಶಂಕರಾಭರಣದಿಂದ ಆಗ್ತಾ ಇದೆ? ಆ್ಯಂಡ್ ಸೆಕೆಂಡ್ಲಿ, ಬಿ ಪಿ ಕಮ್ಮಿ ಆಗ್ತಾ ಇದ್ರೆ ಹೆಂಗೆ ಬಿ ಪಿ ಕಮ್ಮಿ ಆಗ್ತಾ ಇದೆ? ಡೈರೆಕ್ಟ್ ಆಗಿ ಹಾರ್ಟ್ಗೆ ಹೊಡಿತಾ ಇದೆಯಾ ರಾಗ, ಅಥವಾ ಮೆದುಳಿನ ಯಾವ ನ್ಯೂರೋ ಕಾಗ್ನಿಟಿವ್ ಪಾತ್ವೆಯಿಂದ ಈ ಇನ್ಫಾರ್ಮೇಶನ್ ರಿಲೇ ಆಗ್ತಾ ಇದೆ ಫಾರ್ ದ ಹಾರ್ಟ್ ಟು ಲೈಕ್ ರಿಯಲಿ ರಿಡ್ಯೂಸ್ ಇಟ್ಸ್ ಬಿ ಪಿ? All of these questions have to be asked, and even in that direction the raga science is important to be studied, and so we must fully separate the raga aitihyas and the raga vijnana. So nama samskrutiyalli there are, at the level of performance, morning ragas, evening ragas, right, seasonal ragas, Miya Malhar is Male Bandre Amrita Varshini, then there is Miya Malhar in Hindustani classical music, and if you take a look at 3 to 4 centuries behind, people ascribe masculine and feminine qualities to raga. There are raga putras, there are raga putris, there are male ragas, there are female ragas, the human mind is phenomenally imaginative, right? It is capable of making such strong associations with season, with time, with jaga, Nilambari.
Neelamri raga is meant to be a soporific raga. Why? Because for centuries it has been used to put Lord Venkateshwara to sleep. So the mind makes associations with ಆ ಜಾಗದಲ್ಲಿ ನಾನು ಟೆಂಪಲ್ಗೆ ಹೋದಾಗ ವೆಂಕಟೇಶ್ವರನ್ನ ಈ ರಾಗದಲ್ಲಿ ನಿದ್ದೆ ಮಾಡಿಸ್ತಾ ಇದ್ರು. ಅಂಡ್ ಹೆನ್ಸ್ ದ ಮೈಂಡ್ ಮೇಕ್ಸ್ ದ ಅಸೋಸಿಯೇಷನ್ ದಟ್ ರಾಗ ಇಸ್ ಇಟ್ ಇಸ್ ಫಾರ್ ಸ್ಲೀಪ್, ಇಟ್ ಇಸ್ ಪೀಸ್ಫುಲ್. ಅದೇ ನೀಲಾಂಬರಿನ ನಾನು ಇಫ್ ಐ ಚೇಂಜ್ ಇಟ್ಸ್ ಗಮಕಗಳು, ಇಫ್ ಐ ಚೇಂಜ್ ಇಟ್ಸ್ ತಾಳ, ಇಫ್ ಐ ಯೂಸ್ ಲಿರಿಕ್ಸ್ ವಿಚ್ ಆರ್ ನಾಟ್ soporific, I am able to fully defeat the essence of the raga and our composers in Bollywood and in Kannada film industry have successfully done that. They have taken a happy raga, orchestrated it differently, added weird and sometimes interesting lyrics and fully pulled the raga into a totally different domain, which is possible. So, imaginative associations bere. And here is a fantastic example. ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಶ್ರೀ ತತ್ವನಿಧಿನಲ್ಲಿ there are some exotic and fabulous imaginations. ಇದು ಠಕ್ಕ ರಾಗ. ಆ ರಾಗವನ್ನ ಒಂದು ಸೀನ್ ಆಗಿ ಇಮ್ಯಾಜಿನ್ ಮಾಡಿದ್ದಾರೆ. ಅವನು ನೀನ್ ಬೇಡ, ನಂಗೇನು ಬೇಡ, ಜೀವನನೇ ಬೇಡ ಅಂತ ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನಿಂದ ಇವಳು ಬಂದು ಬೇಡ ಬಾ, ಲೆಟ್ ಅಸ್ ಗೋ ಟೇಕ್ ಅ ವಾಕ್ ಅಂತ ಎಬ್ಬಿಸ್ತಿರೋ ಅಂತ ಒಂದು ಸೀನ್. ಅದು ಈ ರಾಗದ ರಸ ಅಂತ ಹೇಳೋದು. ರಾಗದ ರಸವನ್ನ ದೇ ಇಮ್ಯಾಜಿನ್ಡ್ ಇಟ್ ಆಸ್ ಅ ಮ್ಯೂಸಿಕಲ್ ಸೀನ್ ಬಿಟ್ವೀನ್ ಟೂ ಲವರ್ಸ್. ಈ ತರಹದ ಇಮ್ಯಾಜಿನೇಷನ್ಗಳು ನಮ್ಮ ಸಂಸ್ಕೃತಿಯಲ್ಲಿದೆ. ಇನ್ ಅಡಿಷನ್ ಟು ದ ಸೈಂಟಿಫಿಕ್ ಡಿಸ್ಕೋರ್ಸ್ and knowledge that has been there in our own tradition. Here is a fantastic painting by Dr. H.N. Suresh, who is currently the director of Bharati Vidya Bhavan. He has depicted swaras in this fashion. In the Shatshruti Rishabhada idu depiction, iconography. One swarakke, in addition to the various shrutis that it can occupy, it has its own gana, it has its own tree, it has its own animal, it has its own nakshatra, it has its own ಜ್ಯೋತಿಷ್ಯದ ಹಲವಾರು ಅಂಶಗಳನ್ನ ಕೂಡ ಸ್ವರಗಳಿಗೆ ನಾವು ಅಟ್ಯಾಚ್ ಮಾಡಿದ್ದೀವಿ ನಮ್ಮ ಸಂಸ್ಕೃತಿಯಲ್ಲಿ. ಬಟ್ ವೆದರ್ these can be scientifically validated into relevant and useful information for either music in therapy or music in neuroscience or for music in education, that remains to be seen. ಇದು ನಿಜಾನ ಸತ್ಯನ ಅನ್ನೋ ಪ್ರಶ್ನೆ ಒಂದು. ಇದು ನಿಜಾನ ಸತ್ಯನ ಅನ್ನುವ ಪ್ರಶ್ನೆಯ ಉತ್ತರ ಇಂಪಾರ್ಟೆಂಟಾ ಅನ್ನೋದು ಇನ್ನೊಂದು ಜಾಣ. ಸೊ ಐ ಜಸ್ಟ್ ವಾಂಟೆಡ್ ಟು ಸೆಪರೇಟ್ ಔಟ್ ದ ಐತಿಹ್ಯಾಸ್ ವರ್ಸಸ್ ದ ರಾಗವಿಜ್ಞಾನ. ನೆಕ್ಸ್ಟ್, ಸೊ ಈ ರಾಗ ವಿಜ್ಞಾನದ ಕೆಲವು ಬೆನ್ನೆಲುಬುಗಳನ್ನು ನಿಮಗೆ ನಿಮ್ಮ ಮುಂದೆ ಇಡಬೇಕು ಅಂತಿದ್ದೀವಿ. ಸೊ ನಾವು ಅನ್ಕೋತೀವಿ, ಒಂದು ಕಚೇರಿಗೆ ಹೋಗ್ತೀವಿ, ಅಲ್ಲಿ ಯಾರೋ ವೆಲ್ ಡ್ರೆಸ್ಡ್ ಸಿಂಗರ್ in exquisite Kanjivaram saree is sitting there and she is saying Tyagaraja Kriti Raga Hindola ಅಂತ ಸುಮಧುರವಾಗಿ ಹೇಳ್ತಾರೆ. ಆ್ಯಂಡ್ ಇಟ್ಲ ಕಡೆ ಮೃದಂಗದ ವಿಜೃಂಭಣೆ ಶುರು ಆಗುತ್ತೆ. ತಕಿಟ ತಕಿಟ ಅಂತ ಆ ಕಡೆ ವೈಲಿನ್ will be echoing what the musician is playing. ಈ ಸಂಬಂಧ ಇದೆಯಲ್ಲ, ಈ ರಸೋತ್ಪತ್ತಿಯ ಒಂದು ಸ್ಪೇಸು ನಾವು ಅನ್ಕೋತೀವಿ ಇಟ್ ಇಸ್ ಅ ವೆರಿ ಸಿಂಪಲ್ ಸ್ಪೇಸ್. ಐ ವೆಂಟ್ ಟು ಅ ಕಾನ್ಸರ್ಟ್, ಕೂತ್ಕೊಂಡೆ, ಅವ್ರೇನೋ ಹಾಡಿದ್ರು, ನಂಗೇನೋ ಅನಿಸ್ತು, ಏನೋ ಒಂದು ಸ್ವಲ್ಪ ಕೇಳಿದೆ, ಆಚೆ ಬಂದೆ ಅಂತ. ನೋ, ಇಟ್ ಈಸ್ ಅ ವೆರಿ ವೆರಿ ಕಾಂಪ್ಲಿಕೇಟೆಡ್ ಸ್ಪೇಸ್. ಹೆಂಗೆ ಅಂತ ಹೇಳ್ತೀನಿ, ನೀವೇನು ಕೇಳಿಸ್ಕೊತೀರಾ, ನಿಮಗೇನು ಅನಿಸುತ್ತೆ, ಇಟ್ ಈಸ್ ಡಿಪೆಂಡೆಂಟ್ ಆನ್ ಆಲ್ ಆಫ್ ದೀಸ್ ಫೀಚರ್ಸ್, ಕಾಗ್ನಿಷನ್ ಆ್ಯಂಡ್ ಕಲ್ಚರ್. ನಾನು ಆಗಲೇ ಹೇಳಿದಂತೆ, ನೀವು ಭಾರತದಲ್ಲೇ ಹುಟ್ಟಿ ಹಲವಾರು ರಾಗಗಳನ್ನು ಹುಟ್ಟಿನಿಂದ ಕೇಳಿದ್ರೆ ನಿಮ್ಮ ಆಸ್ವಾದನೆ, ರಾಗದ ಆಸ್ವಾದನೆಯೇ ಬೇರೆ ಲೆವೆಲಲ್ಲಿ ಇರುತ್ತೆ. ಬರೀ ಫಿಲ್ಮ್ ಸಾಂಗ್ ಕೇಳಿ ನೀವು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಗೆ ಬಂದರೆ ಐ ಆಮ್ ನಾಟ್ ಸೇಯಿಂಗ್ ಯು ಆರ್ ಲಿಮಿಟೆಡ್, ಬಿಕಾಸ್ ಯು ವಿಲ್ ಬಿ ಏಬಲ್ ಟು ಮೇಕ್ ಅಸೋಸಿಯೇಷನ್ಸ್. ಇದು ರಾಜ್ಕುಮಾರ್ ಫಿಲ್ಮಲ್ಲಿ ಆ ಹಾಡು ನಿನಗಾಗಿ ಓಡೋಡಿ ಬಂದೆ ಥರ ಇದೆ ಈ ರಾಗ ಅಂತ you will be able to make associations. No rasika is an empty box. I've always wanted to say this. And music perception ಅನ್ನೋದು ಯಾವುದೇ ಥರದ ಹೈ IQ ಆಕ್ಟಿವಿಟಿ ಅಲ್ಲ. ಜನಸಾಮಾನ್ಯರಿಗೆ
ಎಕ್ಸ್ಟ್ರೀಮ್ಲಿ ವೆಲ್ ಡಿಫೈನ್ಡ್ ಆ್ಯಂಡ್ ವೆಲ್ ಕ್ಯೂರೇಟೆಡ್ ಮ್ಯೂಸಿಕ್ ಪರ್ಸೆಪ್ಷನಲ್ ಎಬಿಲಿಟೀಸ್ ಇರುತ್ತೆ. ಅವ್ರಿಗೆ ಸಂಗೀತದ ಟ್ರೈನಿಂಗ್ ಆಗಿದೆಯೋ ಇಲ್ವೋ, ಜಸ್ಟ್ ಬಿಕಾಸ್ ಯು ಆರ್ ಅ ಹ್ಯೂಮನ್ ಬೀಯಿಂಗ್ ಬ್ಲೆಸ್ಡ್ ವಿತ್ ಆಲ್ ದ ಫ್ಯಾಕಲ್ಟೀಸ್ ಆಫ್ ದ ಮೈಂಡ್, ಯು ಆರ್ ಏಬಲ್ ಟು ಪರ್ಸೀವ್ ಮ್ಯೂಸಿಕ್ ಆಸ್ ಡೀಪ್ಲಿ ಆಸ್ ಅ ಮ್ಯೂಸಿಷಿಯನ್. You may not be able to express it, but you are able to perceive music as deeply. So your culture, ನೀ ಎಷ್ಟು ಸಂಗೀತ ಕೇಳಿದ್ಯಾ, ಯಾವ ತರಹದ ಸಂಗೀತ ಕೇಳಿದ್ಯಾ, ಫಾರ್ ದ್ಯಾಟ್ ಮ್ಯಾಟರ್ ಇಫ್ ಯು ಹ್ಯಾವ್ ಹರ್ಡ್ ಜಾಝ್, ನಿನಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅತ್ಯಂತ ಏಲಿಯನ್ ಆಗಿ ಅನಿಸ್ಬಹುದು. ಹಾಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳಿದವ್ರಿಗೆ ಜಾಝ್ ಅದೇನೋ ಒಂಥರ ಅಪಶ್ರುತಿ ಹೇಳ್ದಂಗೆ ಅನಿಸ್ತಾ ಇರುತ್ತೆ ಅವಾಗ ಅಂತೆಲ್ಲ ಈ ಥರದ ಏನೋ. ಆ್ಯಂಡ್ ಹಿಂದೂಸ್ತಾನಿ ಮ್ಯೂಸಿಕ್ ಕೇಳಿಲ್ದಿರೋರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳಿದಾಗ ಇವರು ಒಂಥರ ಇದೇ ಇಲ್ಲ, ಇದು ಸದಾ ತಾಳಮಯವಾದಂಥ ಸಂಗೀತ ಅಂತ ಅನ್ಸುತ್ತೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದವ್ರಿಗೆ ಹಿಂದೂಸ್ತಾನಿ ಕೇಳಿದಾಗ ಅವ್ರ ತಾಳವನ್ನು ಹಿಂಗೆ ತೋರಿಸ್ದಲ್ಲ, ಅದಕ್ಕೆ ಅಲ್ಲಿ ತಾಳನೇ ಇಲ್ಲ ಅನ್ನುವ ಫೀಲಿಂಗ್ಸ್ ಉಂಟಾಗುವಂಥ ಸಾಧ್ಯತೆಗಳಿದೆ. ಸೊ ಹೂ ಯು ಆರ್ ಆಸ್ ಅ ಕಲ್ಚರ್, ಯುವರ್ ಕಲ್ಚರಲ್ ಬಯಾಸ್ ಆಲ್ಸೋ ಒಂದು ಅಂತಃಕರಣ ಅಂತ ಹೇಳದ್ನಲ್ಲ, ಯು ಓನ್ಲಿ ಹಿಯರ್ ವಾಟ್ ಯು ವಾಂಟ್ ಟು ಹಿಯರ್. ಡಿಸೈರಬಿಲಿಟಿ ಅಂತ ಹೇಳ್ತಾರೆ ಸೈಕಾಲಜಿನಲ್ಲಿ. ನಿನಗೆ ಯಾವುದೇ ಥರದ ಸಂಗೀತ ಇಷ್ಟ ಇಲ್ಲದೆ ಹೋದರೆ ನೀನು ಅದು ಎಷ್ಟೇ ಅದ್ಭುತವಾಗಿರಲಿ ನೀನು ಅದನ್ನು ಕೇಳಿಸ್ಕೊಳ್ಳಲ್ಲ. ಸೊ ಕೋಣನ ಮುಂದೆ ಕಿಂದ್ರಿ ಬಾರಿಸೋದು ಅಂತ ಹೇಳ್ತಾರಲ್ಲ, ಇಟ್ ಈಸ್ ವೆರಿ ಟ್ರೂ. ಅದನ್ನೆಷ್ಟೇ ಅದ್ಭುತವಾದಂಥ ಸಂಗೀತ ಆದರೂ ನಿನಗೆ ಅದರ ಮೇಲೆ ಬಿಕಾಸ್ ಆಫ್ ಯುವರ್ ಕಲ್ಚರಲ್ ಅಪ್ಬ್ರಿಂಗಿಂಗ್ ಆರ್ ಸರ್ಟನ್ ಇಂಟೆಲೆಕ್ಚುಯಲ್ ಲೀನಿಂಗ್ಸ್ ನಿಂಗೆ ಇಷ್ಟ ಆಗಿಲ್ಲ ಅಂದರೆ ಯು ವಿಲ್ ನಾಟ್ ಬಿ ಏಬಲ್ ಟು ಪರ್ಸೀವ್ ಇಟ್ ಇನ್ ಇಟ್ಸ್ ಎಂಟೈರಿಟಿ. ಆ್ಯಂಡ್ ದೆನ್ ಎಜುಕೇಷನ್, ಅವೇರ್ನೆಸ್, ಎಕ್ಸ್ಪೋಜರ್, ಕಾಗ್ನಿಷನ್, ಹಾಗೆ ಹೇಳ್ದಂಗೆ ನಿನ್ನ ಕಿವಿಯ ಲಿಮಿಟ್ಸ್, ಇಟ್ ಹ್ಯಾಸ್ ಅ ಸೇ ಇನ್ ವಾಟ್ ಫೀಲ್ಸ್ ಲೈಕ್ ಸಂಗೀತ. ನಮಗೆ ಯಾವ್ದು ಸಂಗೀತ ಅಂತ ಅನ್ಸುತ್ತೋ ಅದೇ ಒಂದು ಕತ್ತೆಗೆ ಅದು ಸಂಗೀತ ಅಂತ ಅನಿಸ್ತಾ ಇರಬಹುದು, ಒಂದು ರ್ಯಾಬಿಟ್ಗೆ ಅದು ಸಂಗೀತ ಅಂತ ಅನಿಸ್ತಾ ಇರ್ಬೋದು, ಯಾಕಂದರೆ ಅವರ ಬ್ರೈನ್ ಟು ಇಯರ್ ಅನಾಟಮಿ ಬೇರೆ. ಸೆಕೆಂಡ್ಲಿ ಕಾಂಪೊಸಿಷನಲ್ ಸ್ಟ್ರಕ್ಚರ್ ಆ್ಯಂಡ್ ಪೋಯಟ್ರಿ, ರೈಟ್? ಅಂದರೆ ಒಂದು ಕಾಂಪೊಸಿಷನಲ್ ಸ್ಟ್ರಕ್ಚರ್ ಆಲ್ಸೋ ಇಂಪ್ಯಾಕ್ಟ್ಸ್ ನೀವೇನು ಕೇಳ್ತೀಯಾ ಅಂತ. ಆ್ಯಂಡ್ ದೆನ್ ರಾಗಗಳ, ಸ್ವರಗಳ, ಶ್ರುತಿಗಳ ಡಿಸೈನ್ ಆಫ್ ಸೌಂಡ್, that matters a lot in what you eventually feel and hear and perceive in a concert. And then if you come to the individual, ನಮ್ಮ ನ್ಯಾಯಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಎರಡು ತರಹದ ಪರ್ಸೆಪ್ಷನ್ಗಳಿದೆ. ಒಂದು ಸೆನ್ಸರಿ ಪರ್ಸೆಪ್ಷನ್. ಈಗ ನೀವೆಲ್ಲ ಯು ಕ್ಯಾನ್ ಡೂ ದಿಸ್ ಎಕ್ಸ್ಪೆರಿಮೆಂಟ್. ಓಂ ಹೇಳಿದ್ರೆ ಚೆಸ್ಟ್, ನೆಕ್, ಹೆಡ್ ರೆಸೊನೆನ್ಸಸ್ ಆಗುತ್ತೆ ನಿಮಗೆ. ಅದೇ ನೀವು ಹ್ರೀಮ್ ಹೇಳಿ, ಹ್ರೀಮ್ ಹ್ರ ಸಿಲಬಲ್ಲಿನ ರೆಸೊನೆನ್ಸಸ್ಸು ಅದರ ಸೆನ್ಸರಿ ಪರ್ಸೆಪ್ಷನ್ ಚೇಂಜ್ ಮಾಡಿಬಿಡುತ್ತೆ. ದೇರ್ ಇಸ್ ಲಾಟ್ ಆಫ್ ಚೆಸ್ಟ್ ರೆಸೊನೆನ್ಸ್, ವೆರಿ ಲಿಟಲ್ ಆಫ್ ದ ಹೆಡ್. ಸೊ ಸೆನ್ಸರಿ ಪರ್ಸೆಪ್ಷನ್ ಅಂದರೆ ಆ ಶಬ್ದದ ಹೇಳುವಿಕೆಯಲ್ಲಿ ಬರುವಂತಹ ಒಂದು ಪರ್ಸೆಪ್ಷನ್. ಹ್ರೀಮ್ ಮಕಾರದಲ್ಲಿ ಆಗುವಂಥ ಹೆಡ್ ರೆಸೊನೆನ್ಸು ಹ್ರೀನಲ್ಲಿಲ್ಲ, ರೈಟ್? ಆರ್ ಐನಲ್ಲಿ ಮಕಾರದಲ್ಲಿರುವಂತಹ ರೆಸೊನೆನ್ಸು ಐನಲ್ಲಿಲ್ಲ. ಆರ್ ಕ್ಲೀನಲ್ಲಿರುವಂತಹ ನೆಕ್ ಆ್ಯಂಡ್ ನೇಸೋಫ್ಯಾರಿಂಜಿಯಲ್ ರೆಸೊನೆನ್ಸ್ ಅಂತ ಏನು ಹೇಳ್ತಾರೋ ಅದು ಹ್ರೀಮಲ್ಲೂ ಇಲ್ಲ, ಮಕಾರದಲ್ಲೂ ಇಲ್ಲ. ಸೊ ದಿಸ್ ಆರ್ ಸೆನ್ಸರಿ ವೈಬ್ರೇಷನ್ ಲೆವೆಲ್ ಪರ್ಸೆಪ್ಷನ್ಸ್ ಇದೆ. ಸೊ ನೀವು ಹ್ರೀಮ್, ಶ್ರೀಮ್, ಐಂ, ಕ್ಲೀಮ್, ಗ್ಲೌಂ, ಗ್ಲಮ್ ಅದೆಲ್ಲ ಈ ಶ್ರೀವಿದ್ಯಾ ಅಥವಾ ತಾಂತ್ರಿಕ ಶ್ಲೋಕಗಳಲ್ಲಿ, ಮಂತ್ರಗಳಲ್ಲಿ ಕೇಳುವಂತಹ ಈ ಶಬ್ದಗಳಿಗೆ ಅದರದ್ದೇ ಆದ ಸೆನ್ಸರಿ ಪರ್ಸೆಪ್ಷನಲ್ ಎಬಿಲಿಟೀಸ್ ಇದೆ ಅಂತ. ದಟ್ ಇಸ್ ವಾಟ್ ವಿ ಕಾಲ್ ನಿರ್ವಿಕಲ್ಪ. ವಿಕಲ್ಪ ಅಂದರೆ ಇನ್ ಆರ್ ಸಂಸ್ಕೃತಿ ವಿಕಲ್ಪ ಇಸ್ ಆಕ್ಚುಲಿ ಅ ಫಾಲ್ಸ್ಹುಡ್ ಅಂತನೋ ಅದನ್ನ ಅರ್ಥ ಮಾಡ್ಕೋಬಹುದು. ಸಮಥಿಂಗ್ ದಟ್ ಈಸ್ ಪ್ರಾಸೆಸ್ಡ್ ಅಂಡ್ ಹೆನ್ಸ್ ಹ್ಯಾಸ್ ದ ಪ್ರೊಪೆನ್ಸಿಟಿ ಟು ಬಿ ಫಾಲ್ಸ್. That is vikalpa. It is not what is immediately heard and perceived. Vikalpa is cognition based perception. ನಿಮ್ಮ ಕಿವಿಯಿಂದ ಹೋದ ಮಾಹಿತಿ ತಲೆಯಲ್ಲಿ ಪ್ರಾಸೆಸ್ ಆಗಿ ಅದರಲ್ಲಿ ಕೆಲವು ವಿಕಲ್ಪಗಳು ಉಂಟು. Do not imagine that the brain is a very accurate organ. ಅದರಲ್ಲಾಗುವ ಎಲ್ಲ ಪ್ರಾಸೆಸ್ ಒಳ್ಳೆಯ ಪ್ರಾಸೆಸಿಂಗ್ಗಳ ಜೊತೆ there are vikalpas also in the brain, and hence in clinical psychology we'll find
Have you heard people can have false memories? Schizophrenic patients get illidiರೋ soundsಗಳು they are able to manufacture in their own heads, right? They are hearing sounds and voices which are not there in the, phantom limb. V.S. Ramachandran, University of California ಅವ್ರು ಹೇಳ್ತಾರೆ, sometimes the brain is able to process the presence of ಯುದ್ಧಕ್ಕೆ ಹೋಗಿರ್ತಾರೆ, ಅವ್ರ ಕೈ ಕಡ್ದ್ಬಿಟ್ಟಿರ್ತಾರೆ. ಆದರೆ ಅವ್ರಗಳಲ್ಲಿ ಏನಾಗುತ್ತೆ ಅಂದರೆ ಆ ಕೈ ಇನ್ನೂ ಇದೆ ಅಂತ ಅವ್ರ ಬ್ರೈನ್ ವಿಲ್ ಬಿ ಗಿವಿಂಗ್ ಅ ಸಿಗ್ನಲ್, ಸೊ ದೇ ಫೀಲ್ ದಟ್ ಇಸ್ ಕಾಲ್ಡ್ ಅ ಫ್ಯಾಂಟಮ್ ಲಿಂಬ್ ಇನ್ ದ ಮೈಂಡ್. ಅವರ ಬ್ರೈನ್ ಪ್ರಕಾರ ಇನ್ನೂ ಕೈ ಇದೆ, ದೇ ಹ್ಯಾವ್ ನಾಟ್ ರಿಯಲಿ ಲಾಸ್ಟ್ ಇಟ್, ಸೊ ದಟ್ ಇಸ್ ಕಾಲ್ಡ್ ಫ್ಯಾಂಟಮ್ ಲಿಂಬ್ ಪರ್ಸೆಪ್ಷನ್ ಅಂತ. ಸೊ ಈ ವಿಕಲ್ಪಗಳನ್ನೆಲ್ಲ ಕೂಡ್ಕೊಂಡಂತಹ ಒಂದು ಪರ್ಸೆಪ್ಷನ್ನು ಸ ವಿಕಲ್ಪ ಪ್ರತ್ಯಕ್ಷ ಅಂತ ಕರೀತಾರೆ. ಸೊ ಬಿಫೋರ್ ಐ ಗೆಟ್ ಇನ್ ಟು ದಿಸ್, what are the basic principles? Now that you have understood the various forces and vectors that are coming into your ನಿಮ್ಮ ರಸಾನುಭವ ಅಥವಾ ನಿಮ್ಮ ಸಂಗೀತಾನುಭವ is not a simple thing. ನಿಮ್ಮ ತಾತ ಯಾವ ಸಂಗೀತ ಕೇಳಿದ್ರು ಅನ್ನೋದು ನಿಮ್ಮ ಜೆನೆಟಿಕ್ಸ್ ಮೂಲಕ ಇಟ್ ಈಸ್ ಇಂಪ್ಯಾಕ್ಟಿಂಗ್ ವಾಟ್ ಯು ಹಿಯರ್. ನಿಮ್ಮ ಕಿವಿ ಎಷ್ಟು ದೊಡ್ಡದಾಗಿದೆ. Some people have big ears and some people have small ears. The anatomy of those ears and how much of an auditory cortex you have in the brain, all of these along with the design of the sound impact what you will finally hear and perceive ಅಂತ ಹೇಳ್ಬೋದು. So what are the basic principles of raga perception? So here is your ever present tambura. So tambura ನಾನು ಈಗ A ಅನ್ನೋ ಒಂದು ಪಿಚ್ ನಲ್ಲಿ ಹಾಕಿದ್ದೀನಿ. ಇದೇನು ಕೊಡ್ತಾ ಇದೆ? ಸಾ ಪಾ ಸಾ ಪಾ ಸಾ. ಈ ಒಂದು ಕ್ಯಾನ್ವಸ್ ಮೇಲೆ ನಾನು ಹಾಡಲಿಕ್ಕೆ ಶುರು ಮಾಡ್ತೀನಿ. ಸರಿ ಗ ಮ ಗ ದ ನಿ ಸ ನಿ ದ ಪ ಮ ಗ ರಿ ಸ ಪ. ಆದರೆ ತಂಬೂರಿ ಲೈಕ್ ಸನ್ಯಾಸಿ is simply holding on to sa pa sa. It is giving the primary consonances of a raga. ಅಂದ್ರೆ ಷಡ್ಜ, ಇದನ್ನ ನಾಟ್ಯಶಾಸ್ತ್ರದಲ್ಲಿ ಷಡ್ಜ ಪಂಚಮ ಭಾವ ಅಂತ ಕರೀತಾರೆ. ನಾಟ್ಯಶಾಸ್ತ್ರದ ಮೊದಲನೇ ಇದು ಷಡ್ಜ ಪಂಚಮ ಭಾವ. The ragas are structured on basic elements of consonances and dissonances. Consonance ಅಂದ್ರೆ ಎರಡು ಸ್ವರವನ್ನ ಒಟ್ಟಿಗೆ ಕೇಳಿದಾಗ ನಿಮಗೆ ಅದು ಹೊಂದಾಣಿಕೆ ಆಗ್ತಿದೆ ಅಂತ ಅನ್ಸುತ್ತಾ ಅಥವಾ ಹೊಂದಾಣಿಕೆ ಆಗ್ತಿಲ್ಲ ಅಂತ ಅನ್ಸೋ ಒಂದಿದು. ಹೊಂದಾಣಿಕೆ ಆಗದೆ ಹೋದ್ರೆ ಇಟ್ ಇಸ್ ಡಿಸೊನೆಂಟ್, ಇಟ್ ಇಸ್ ಹೊಂದಾಣಿಕೆ ಆಗ್ತಿದೆ ಅಂದ್ರೆ ಇಟ್ ಇಸ್ consonant. So let's do a very quick demonstration. Pa. ತಂಬೂರಿ ಜೊತೆ ಹೋಗ್ತಾ ಇದೆ ಅಂತ ಅನ್ಸುತ್ತಾ? Pa. Ma. Fairly. Ga. ಇದ್ರ ಬಗ್ಗೆ ಏನು ಭಾವನೆಗಳು? ಅದು ಮಾಧುರ್ಯವಾಗಿದೆಯಾ, ಮಾಧುರ್ಯಯುತವಾಗಿದೆಯಾ? ಅಲ್ಲ. ನೀ is not going as well as pa. Ni is a dissonant note or re is sticking out of the consonants of the ಸ್ಕೇಲ್ ಅಂತ ಹೇಳ್ಬೋದು. ಸೊ ಇದು ನಾಟ್ಯಶಾಸ್ತ್ರದ ಮೊದಲನೇ ಪ್ರಿನ್ಸಿಪಲ್. ಷಡ್ಜ ಪಂಚಮ ಭಾವ, ಷಡ್ಜ ಮಧ್ಯಮ ಭಾವ ಅಂತ ನಾವು ಮ್ಯೂಸಿಕಾಲಜಿಯಲ್ಲಿ ಅರ್ಥಕೊಂಡ್ರು. ದಟ್ ಈಸ್ ಬೇಸ್ಡ್ ಆನ್ ದ ಬೇಸಿಕ್ ಐಡಿಯಾ ಆಫ್ ಕಾನ್ಸನೆನ್ಸಸ್ ಅಂಡ್ ಡಿಸೊನೆನ್ಸಸ್. ಯಾಕೆ ಬೇಕು ಕಾನ್ಸನೆನ್ಸ್? ಯಾಕಂದ್ರೆ ದ ಬ್ರೈನ್ is always look when you give the brain a complex sound, it is looking for consonances, ಅಂದ್ರೆ symmetry of the ಸ್ವರ frequencies ನ ಅದು ಹುಡುಕತ್ತೆ, ಅದಕ್ಕೆ ಇಷ್ಟ. ಅದಕ್ಕೆ ನಾವು ದ ಮೈಂಡ್ ಆಲ್ಸೋ ಲೈಕ್ಸ್ ಸಿಮೆಟ್ರಿ. ರಂಗೋಲಿನಲ್ಲಿ ವೈ ಡು ಯು ಆಲ್ವೇಸ್ ಹ್ಯಾವ್ ಸಿಮೆಟ್ರಿಕಲ್ ರಂಗೋಲಿ? ಯಾಕೆ ಒಂದ್ ಕಡೆ ಮಾತ್ರ ಹಿಂಗೆ ಲೈಕ್ ಎಸಿಮೆಟ್ರಿಕಲ್ ರಂಗೋಲಿ ಯಾಕೆ ಹಾಕಲ್ಲ? ಪೇಂಟಿಂಗ್ ಅಲ್ಲೂ ಅಷ್ಟೇ, ರೊಮ್ಯಾಂಟಿಕ್ ಎರಾ ಅಂಡ್ ಪೋಸ್ಟ್ ಕ್ಲಾಸಿಕಲ್ ಎರಾನಲ್ಲಿ ಬಂದಂತಹ ಎಲ್ಲ ಪೇಂಟಿಂಗ್ಸ್ ಇನ್ ಅಟ್ಲೀಸ್ಟ್ ಇನ್ ದರ್ ಇಸ್ ಗ್ರೇಟ್ ಸಿಮೆಟ್ರಿ ರೈಟ್ in Indian artistic traditions also. The mind wants and clamors for symmetry, and that also applies in the realm of sound. So Shadja Panchamakku, Shadja Madhyamakku, they have symmetric and
symmetric mathematical ratios between these frequencies, and hence to the ear it sounds consonant. Sort of is that's the most simplest way in which I can say that. Okay, ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಸಪ್ತಸ್ವರ ಅಂತ ಕೇಳಿದೀವಿ. ವೈ ಸಪ್ತಸ್ವರಸ್? ಯಾಕೆ 12-13 ಸ್ವರಗಳು? ನಾವು ವಿ ಡಿಡ್ ನಾಟ್ ಥಿಂಕ್ ಆಫ್ 13 ಸ್ವರ, 14 ಸ್ವರ, ಅಥವಾ 3 ಸ್ವರ, ಒಂದು ರಾಗದಲ್ಲಿ 3 ಸ್ವರ? ವೈ ನಾಟ್? Why should a raga have 5 notes at the least? Natyashastra says Aurava is the basic minimum. 5 ಸ್ವರ ಯಾಕೆ ಬೇಕು? 13 ಸ್ವರ, 14 ಸ್ವರಗಳನ್ನ ಯಾಕೆ ನಾವು ಕಂಡುಕೊಳ್ಳಿಲ್ಲ? As a humanity, we go east or west, there are only 12 chromatic placements that one can find in an octave, and that is applicable to both Indian classical music and Western classical music. Why? That is because this person, whether you are an Indian or you are an Antarctica based person, this anatomy of the ear, the limits of the ear and the limits of your brain is constant, and hence ನಾವು ಅದನ್ನ ಹಿಂಗೆ ನುವಾನ್ಸ್ ಮಾಡ್ಕೊಂಡ್ರು ಸಂಗೀತಗಳನ್ನ ಆ ಸ್ವರಗಳ ಯಾವುದು ಸ್ವರ ಅಂತ ನಮಗೆ ಅನ್ಸುತ್ತೋ, ಸ್ವತೋರಂಜಯತೆ ಸ್ವರ, what feels like a swara, what can enthrall and entertain like a swara across the globe remains the same, simply because we are all Homo sapiens. We have the same kind of ear, we have the same kind of cochlea, with the same kind of nervous system that connects the ear to the brain, and we have the same brain to a great extent, even though many people may contest that. The anatomy and the physiology of the brain to a great extent across many races across the world is the same. So Saptaswara, why 7? Adna ಈಗ George Miller ಅನ್ನೋನು he has found out that the 7 ಇದೆಯಲ್ಲ, that is the cognitive limit of a human mind in perceiving or swaras in succession, and hence we have Saptaswaras. We can have lesser than 7, we can have 5 ragas with 5 scales or 5 notes or 6 notes. But why an octave? Sari ga ma pa da ni sari ga ma pa ma ga ri sa ni da pa ma ga ri sa ni da pa. Octave jumps ಅಂತ ಹೇಳ್ತಾರಲ್ವಾ, ಸರಿ ಗ ಮ ಪ ದ ನಿ ಸಾ ಆದ್ಮೇಲೆ ಸಾ ಇಂದ ಮೇಲ್ಗಡೆ ಇನ್ನೊಂದು ಆಕ್ಟೇವ್, ಈ ಕೆಳಗಡೆ ಇರುವಂತಹ ಸಾ ಕೆಳಗಡೆನೂ ಇನ್ನೊಂದು ಆಕ್ಟೇವ್. ವೈ ಡು ಯು ಥಿಂಕ್ ದ ಆಕ್ಟೇವ್ ರಿಪೀಟ್ಸ್ after every 7 notes? Sa, sa. It is the double. The higher sa is the double the frequency of the lower sa, and hence it feels consonant, and hence that is the scope of the scale. That's why we don't have 13 swara iruvanta scales, 16 swara iruvanta scales, because at the level of the 8th note the frequency is doubled, and hence that feels like the same note as the ಮೇಲ್ಗಡೆ ಇರುವಂತಹ ಸಾಗು ಕೆಳಗಡೆ ಶುರು ಮಾಡುವಂತಹ ಷಡ್ಜಕ್ಕೂ ಸೇಮ್ ಕಾನ್ಫಿಡೆನ್ಸ್ ಇರುವಂತಹ ಒಂದು ಭಾವನೆ ಬರುವುದರಿಂದ that is the scope of an octave in many ways. All right, now I'm just going to sing, I call this the tale of 2 ragas ಅಂತ. ಈಗ 2 ರಾಗಗಳನ್ನ ಹಾಡ್ತೀನಿ, ನೀವು ನನಗೆ ಹೇಳಿ ಇದರಲ್ಲಿ ನೋಟ್ಸಿನ ಡಿಫ್ರೆನ್ಸ್ ಎಷ್ಟಿರಬಹುದು ಅಂತ. ಎರಡು ರಾಗ ಹೇಳಿದ್ನ, ಒಂದು ರಾಗ ಹೇಳಿದ್ನ? ವಾಟ್ ಯು ಥಿಂಕ್? ಎರಡು ಹೇಳಿದೆ. ಓಕೆ, ಸರಿ ಗ ಪ ದ ಸ ದ ಪ ಗ ರಿ ಗ ಪ ದ ಸ ರಿ ಗ ರಿ ಸ ದ ಪ ಗ ರಿ ಗ ಪ ದ ಪ ಗ ರಿ ಗ ಪ ಗ ರಿ ಗ ರಿ ಸ ದ ಸ ರಿ ಗ ರಿ. ಸೊ ಒಂದು ದೈವತನ ಮಾತ್ರ ನಾನು ಚೇಂಜ್ ಮಾಡಿದ್ದು, ಆದರೆ
ಸರಿ ಗರಿ ಗಬ 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 ರಸ ಧೀರ ರಸ ಪ್ರಧಾನವಾದಂತಹ ಮೋಹನದಿಂದ ಐ ವೆಂಟ್ ಟು ಕರುಣ ರಸ ಪ್ರಧಾನವಾದಂತಹ ವಾಸಂತಿ. ದಸರಿ ಗರಿ ಸದಾ ಬಗ ಗಬ ಗರಿ ಗಬ ಗರಿ ಗಬ ಗರಿ ಗರಿ ಸದಾ ಸರಿ ಗರಿ ಸದಾ ಸ. ಒಂದೇ ನೋಟ್ ಚೇಂಜ್ ಮಾಡಿದ್ದು ಆ ಶಾರ್ಪ್ ದೈವತಕ್ಕೂ ಅದರ ಕೋಮಲ ಸ್ವರಕ್ಕೂ ಇರುವ ಸೆಂಟ್ಸ್ ಡಿಫ್ರೆನ್ಸ್, ಅಂದ್ರೆ ಫ್ರೀಕ್ವೆನ್ಸಿ ಡಿಫ್ರೆನ್ಸ್ ಇಸ್ ಅಂಡರ್ 10 cents, ಅಂದ್ರೆ ತುಂಬಾ ಚಿಕ್ಕದಾದಂತಹ ಒಂದು ಫ್ರೀಕ್ವೆನ್ಸಿ ಡಿಫ್ರೆನ್ಸ್. ಅಷ್ಟೇ ಡಿಫ್ರೆನ್ಸ್ ಆಗಿದ್ರೆ ವಾಟ್ ಕಾಸ್ ದಿಸ್ ಫೆನಾಮಿನಲ್ ಚೇಂಜ್ ಇನ್ ದ ರಸ? ಎರಡು ರಾಗಗಳು ಅಂತ ನೀವೇ ಗುರುತಿಸಿದ್ರಿ. ಯು ಕುಡ್ ಸೆನ್ಸ್ ದಟ್ ಇಲ್ಲ ಅದು ಬೇರೆ ರಾಗ ಇದು ಬೇರೆ ರಾಗ, ಇದಕ್ಕೆ ಬೇರೆ ತರದ ರಸ ಅದಕ್ಕೆ ಬೇರೆ ತರದ ರಸ. ವಿ ವೆಂಟ್ ಫ್ರಮ್ ಧೀರ ಟು ಕರುಣ ಬೈ ಸಿಂಪ್ಲಿ ಚೇಂಜಿಂಗ್ ಒನ್ ನೋಟ್ which differs from its cousin by less than 10 cents. If you know frequency and physics, that's a very small number. So Natya Shastra ಏನು ಹೇಳುತ್ತೆ? It says that all swaras are not born equal. All swaras in a scale are not equal. There is a sociology to the swaras. ಕಿವಿ ಎಲ್ಲ ಸ್ವರಗಳನ್ನು ಒಂದು ರಾಗದಲ್ಲಿ ಈಕ್ವಲ್ ಆಗಿ ಕೇಳಿಸ್ಕೊಳ್ಳಲ್ಲ. It will hear certain intervals more dominantly than the other intervals, and if you change that dominant interval, it can cause a very distinct concomitant shift in the perceptual outcome of the raga. So ಒಂದು ಫ್ಯಾಮಿಲಿ ಟ್ರೀ ಇರುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಈ ಅಪ್ಪ ಅಮ್ಮನಿಂದ ಈ ಮಕ್ಕಳು ಹುಟ್ಟಿದ್ರು ಅಂತ ಇರುತ್ತೆ. ಅದ್ರಲ್ಲಿ ಅಪ್ಪ ಚೇಂಜ್ ಆಗ್ಬಿಟ್ರೆ ಬರೀ ಅಪ್ಪ ಚೇಂಜ್ ಆಗ್ತಾನ, ಆ ಫ್ಯಾಮಿಲಿ ರಿಲೇಶನ್ಶಿಪ್ಸ್ ಎಲ್ಲ ಚೇಂಜ್ ಆಗುತ್ತೆ, ರೈಟ್? So it is the same thing with a scale. If you change one note in the raga, the sambandhas between that note to the other notes and the intermingling sambandhas between all the notes change, and hence such a large perceptual change is possible. Sari ga pa da sa da da ba ga ri. ಆ ದೈವತ ನಾನು ಶಿಫ್ಟ್ ಮಾಡ್ತಿದ್ದಂಗೆ ದಾ ಪಗರಿ, ಆ ಫ್ರೇಜಿನ ಫೀಲಿಂಗು ಚೇಂಜ್ ಆಗೋಯ್ತು. ದಾ ಪಗರಿ ಇದಿದು ದಾ ಪಗರಿ, ಸೇಮ್ ಫ್ರೇಸ್, ಐ ಓನ್ಲಿ ಮೂವ್ಡ್ ಒನ್ ನೋಟ್. ಸರಿ ಗ ಪದ ಸರಿ ಗ ಪದ. Just by changing da, the way you hear ga, the way you hear ri, the way you hear sa, all of that changes, and the Natya Shastra says this is at the core of perception of ragas. So ಈ ಔಡವ ಶಾಡವ, ಈ ರಾಗದಲ್ಲಿ ಇದು ಈ ವಕ್ರ ಸಂಚಾರ ಇರಬೇಕು, ಈ ನೋಟ್ನ ಕಿತ್ತು ಹಾಕಬೇಕು ಅನ್ನುವ ಒಂದು, ಯಾಕೆ ವೈ ಡು ವಿ ಡಿಲೀಟ್ ನೋಟ್ಸ್? ಹ್ಯಾವ್ ಯು ಎವರ್ ಥಾಟ್ ಅಬೌಟ್ ಇಟ್? ಈಗ ಜನಕರಾಗಗಳಿಂದ ಜನ್ಯರಾಗಗಳನ್ನ ಮಾಡುವ ಒಂದು ವಾಡಿಕೆ ಇದೆ ಅಲ್ಲ, ವೈ ಡು ವಿ ಡಿಲೀಟ್ ನೋಟ್ಸ್? ವಾಟ್ ಈಸ್ ದ ಕಾಗ್ನಿಟಿವ್ ಬೇಸಿಸ್? ದ ಬೇಸಿಸ್ ಇಸ್ ದಿಸ್, ದಟ್ ಸರ್ಟನ್ ಕೀ ಇಂಟರ್ವೆಲ್ಸ್ನ ಸರ್ಟನ್ ರಾಗಗಳಲ್ಲಿ ಕಿತ್ತು ಹಾಕ್ಬಿಟ್ರೆ ಆ ರಾಗದ ಸ್ವರೂಪ ಚೇಂಜ್ ಆಗುತ್ತೆ. That is exactly that is the first impart or information from the Natya Shastra which we can garner, and contemporary neuroscience corroborates it, in the sense that contemporary neuroscience basically supports that idea that perception is relative ಅಂತ ನಾವು ಹೇಳ್ತೀವಿ. ಅಂದ್ರೆ relative, everything is seen as a sambandha between two notes. We are not saying that Dhaivata is, for example, 440 hertz and other Dhaivata is 340 hertz. ಅದನ್ನ ಅಬ್ಸಲ್ಯೂಟ್ ಆಗಿ ನಾವು ಕೂತ್ಕೊಂಡು, ನೀವು ಕೂತ್ಕೊಂಡು ಆ ದೈವತ ಅಂತ ಕೇಳಿದಾಗ ನೀವು ಫ್ರೀಕ್ವೆನ್ಸಿ ರಿಸೀವರ್ ಅಲ್ಲ ಅಲ್ವಾ? ಯು ಆರ್ ನಾಟ್ ಅ ಫ್ರೀಕ್ವೆನ್ಸಿ ರಿಸೀವರ್. ಯು ಆರ್ ನಾಟ್ ಥಿಂಕಿಂಗ್ ಓ ಶಿ ಜಸ್ಟ್ ಹಿಟ್ 500 hertz, ಓ ಮೈ ಗಾಡ್ ಅಂತ, ರೈಟ್? You are not frequency receivers. You are not perceiving sound and music at the level of frequency. You are looking at the overall structure and doing relative processing of sound in common terms. And then 10 features of the raga anta naವೇನು ನಾಟ್ಯ ಶಾಸ್ತ್ರದಿಂದ ಈಗ there are 10 features that qualify the making of a raga. All of them have cognitive basis anta I want to say. ನ್ಯಾಸ, ಅಂಶ, ಗ್ರಹ, ವಾದಿ, ಸಮವಾದಿ, ಅಲ್ಪತ್ವ, ಬಹುತ್ವ ಅಂತ ಹೇಳ್ತಾರೆ. So it sounds like a lot of jargon, but I'm simply going to say that ನ್ಯಾಸ ಈಸ್ ಒಂದು ಸ್ವರವನ್ನ ಹಿಡಿದು ನಿಲ್ಲಿಸ್ಕೊಳ್ಳುವಂತ ಒಂದು ಕ್ರಿಯೆ. ಅಂಶ
is one swara is always dominant. I held all swaras are not born equal in Bharata's world. And graha is where the scale starts. So shadja is usually the graha. Alpatva, bahutva. Some notes you sing a lot. Some notes you just touch some notes. This is at the essence of the raga the design, sound design. And why is it important? I'll give you a small demo about how we use it in practice. Idu yado pustakada badanekayalla. This we use in everyday practice in singing and articulating the raga to a great extent. So let's take Arabhi raga. ಇದು ಆಲಾಪನೆ ಶುರು ಮಾಡುವಂತ ಫಸ್ಟ್ ಸ್ಟೇಟ್ಮೆಂಟ್, ರೈಟ್? ಇಫ್ ಯು ಗೋ ಟು ಕಾನ್ಸರ್ಟ್, ದ ಪ ಮ ಪ ಮ ಗರಿ ಸರಿ. ಇದರಲ್ಲಿ ದ ಪಾನ ನಾನು ನ್ಯಾಸವಾಗಿ ಉಪಯೋಗಿಸ್ಕೊತಾ ಇದ್ದೀನಿ. ಐ ಆಮ್ ಶೋಯಿಂಗ್ pa is the consonant note to sa, so I am showing pa. Da pa ma pa ma gari sari. Ga male ga is alpatva, ma is bahutva. Ma pa ma gari sari. Re ma pa da da pa ma gari sari. I am always coming to rishabha. That is another ನ್ಯಾಸ ಸ್ವರ ಅಂತ ಅನ್ಕೋಬಹುದು. ರಿಮ ಬದ ಸನಿ ದ ಬ ಮ ಬದ ದ ಬ ಮ ಗರಿ ಸರಿ. So what happens when I am structuring the phrases like this? ನೀವು ಪಾ ಜಾಸ್ತಿ ಕೇಳಿಸ್ಕೊತಾ ಇದ್ದೀರಾ, ಗಾ ಜಾಸ್ತಿ ಕೇಳಿಸ್ಕೊತಾ ಇಲ್ಲ, ರಿಷಭವನ್ನ ಜಾಸ್ತಿ ಕೇಳಿಸ್ಕೊತಾ ಇದ್ದೀರಾ. So I am signaling certain swaras and certain shrutis more. ಷಡ್ಜಕ್ಕೂ ಪಂಚಮಕ್ಕೂ ಇರುವ ಆ ಇಂಟರ್ವೆಲ್ ನ ತೋರಿಸಿ ಹೇಳ್ತಾ ಇದೀನಿ. ನೋಡಿ, ಷಡ್ಜ ಪಂಚಮ ಶ್ರುತಿ ಇಲ್ಲಿದೆ, ಈ ಇಂಟರ್ವೆಲ್ ಇದೆ. ಅಂಡ್ ಅದೆಲ್ಲ ಮಾಡಿ ರಿಷಭದ ಮೇಲೆ ನಾನು ನಿಲ್ತಾ ಇದ್ದೀನಿ ಅಂತಂದ್ರೆ, ರಿಷಭದ ಮೇಲೆ ನಿಂತಾಗ ಷಡ್ಜಕ್ಕೂ ರಿಷಭಕ್ಕೂ ಆಗುವಂತ ಟೆನ್ಷನ್, ರಿಮ ಬದ ದ ಬ ಮ ಗರಿ ಸರಿ, ರಿಮ ಬದ ಸನಿ ರ ಗರಿ ಸರಿ ಸನಿ ದ ಬ ಮ ಗರಿ ಸರಿ ರಿ ಸನಿ ದ ದ ಸರಿ ಸರಿ ರಿ ಸನಿ ದ ದ ಸರಿ ಬ ಮ ಗರಿ ಸರಿ ರಿ ಸನಿ ದ ದ ರಿ ಸನಿ ದ ದ ಸರಿ ಬ ಮ ಗರಿ ಸನಿ ದ ರಿ ಸರಿ ದ sa. Why did I do that? It is called motific development. ಅಂದ್ರೆ ಎಲ್ಲ ಸ್ವರಗುಚ್ಛಗಳನ್ನ ರಿಷಭದ ಮೇಲೆ ತಂದು ನಿಲ್ಲಿಸಿ, ಅವಾಗ ಏನಾಗುತ್ತೆ, ಆ ರಿಷಭಕ್ಕೂ ಷಡ್ಜಕ್ಕೂ ಇರುವ ಟೆನ್ಷನ್ ಇನ್ ಯುವರ್ ಮೈಂಡ್ ವಿಲ್ ಬಿ ಕಿಲಿಂಗ್ ಯು. ಯಾವಾಗಪ್ಪ ಇವಳು ಷಡ್ಜಕ್ ತಂದು ನಿಲ್ಸಿದ್ರೆ ಸಾಕು. ದಟ್ ಇಸ್ ಸಮಥಿಂಗ್ ಕಾಲ್ಡ್ ಮ್ಯೂಸಿಕಲ್ ಎಕ್ಸ್ಪೆಕ್ಟೇಷನ್. ಐ ಆಮ್ ಕ್ರಿಯೇಟಿಂಗ್ ಮ್ಯೂಸಿಕಲ್ ಎಕ್ಸ್ಪೆಕ್ಟೇಷನ್, I am building musical expectation, and I am breaking the musical expectation at certain points. That's what I did, right? Re ma ba da ta ba ma ba da sa sa ni da sa ri ba ma ga ri sa ti ti sa ni da ba ma ga ri sa ti ti sa ni da ri sa ni da 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 ri sa ri sa ni da ri da sa. And once I build that tension on the rishabha and dissolve it to the shadja, ಏನಾಗುತ್ತೆ, ಆನಂದ. There is a building of tension, and then there is a resolution. So ಈ behavioral qualities of the raga ನಾಟ್ಯಶಾಸ್ತ್ರದಿಂದ ಇಲ್ಲಿಯವರೆಗೆ ಹಲವಾರು ನಮ್ಮ ಪ್ರಾಕ್ಟಿಸ್ ಥಿಯರಿ ಅಂಡ್ ಮೆಥಡಾಲಜೀಸ್, ಫಾರ್ಮ್ಯಾಟ್ಸ್ ಆಫ್ ಇಂಪ್ರೊವೈಸೇಷನ್, ಕಾಂಪೋಸಿಷನ್ ಎಲ್ಲ ಚೇಂಜ್ ಆದ್ರೂ ಈ ಎಲಿಮೆಂಟ್ಸ್ ಚೇಂಜ್ ಆಗಿಲ್ಲ. And hence, a study of the Natya Shastra is still relevant even today, because these cognitive elements that are described in the Natya Shastra are still active in the way we can analyze a Shanmukha Priya today, for that matter. These elements and principles are useful in analyzing whether Shanmukha Priya is going to cause happiness, whether the Shanmukha Priya may decrease blood pressure, what in the Shanmukha Priya is actually causing an increase in blood pressure, or if I am singing a chant with all Komala Swaras,
can I expect a happy patient at the end of it? So this has, at its very fundamental level, this has applications in music therapy at large. These are baby steps in the elucidation of raga science. ಇದರ ಮೇಲೆ ಗಾಢವಾದ ಸಂಶೋಧನೆ ಆಗೋ ಅವಶ್ಯಕತೆ ಇದೆ before we can apply this science, this vignana into the realms of music therapy. Music therapy is very powerful. I'm a great advocate for music as therapy. ನಿಮ್ಮ ಜೀವನಗಳಲ್ಲಿ we use music as a mood altering drug. Who here does not believe in the power of music? Everybody believes in the power of music. It is such a shakti in our lives. So, but ಅದನ್ನ ಒಂದು ಸೈಂಟಿಫಿಕ್ಲಿ ಕ್ಯೂರೇಟ್ ಮಾಡಿ ಒಂದು ಸೈಂಟಿಫಿಕ್ ಡಿಸಿಪ್ಲಿನ್ ಅನ್ನು ಮಾಡಿಕೊಡುವಂತಹ ಒಂದು ಡಿರೆಕ್ಷನ್ ನಲ್ಲಿ ಈ ತರಹದ ಬೇಸಿಕ್ ಪ್ರಿನ್ಸಿಪಲ್ಸ್ ಸಂಶೋಧನೆ ಆಗಬೇಕಾಗಿದೆ. ಆವಾಗ ದೆನ್ ವಿ ವಿಲ್ ಬಿ ಏಬಲ್ ಟು ಸ್ಪೆಸಿಫಿಕಲಿ ಸೇ ದಟ್ ಅನ್ ಆಲಾಪನೆ ಇನ್ ರಾಗ ಆರಭಿ will cause a 25% increase in arousal in the brain, will cause a 20% is likely to produce a 20% decrease in blood pressure in the patient who is listening to this raga in some day into the future. So I am simply ನಿಮ್ಮ ಮುಂದೆ ಒಂದು ಚಿಕ್ಕ ಪ್ರೈಮರ್ನ ನಾನು ಇಟ್ಕೊಟ್ಟಿದ್ದೇನೆ as to how this journey of a raga from Natya Shastra to neuroscience is a fantastic and beautiful journey which has, and we must be very proud and grateful to our predecessors for having given us this knowledge which is so contemporary, ageless and timeless that even modern science is able to access it and use that knowledge to create new, interesting, intelligent and useful knowledge into the future. So thank you very much.